ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ನನ್ನ ಎತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ನನ್ನ ನಮನಗಳನ್ನು ಹೇಳುತ್ತಾ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತ ಎಲ್ಲಾ ಗುರುಗಳಿಗೂ ಹಾಗೂ ನಮ್ಮನ್ನೆಲ್ಲರನ್ನೂ ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಇಂದು ಧ್ಯಾನಕ್ಕೆ ಹೋಗುವ ಸಮಯ. ಈಗ ಇಂದು 17ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಹಾಗೂ ಝೂಮ್ ನಲ್ಲಿರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುವ ಎಲ್ಲಾ ನನ್ನ ಬಂಧು ಮಿತ್ರರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇಂದು ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಪತ್ರಿಜಿ ಗುರುಗಳಿಗೂ ಅದರ ರಂಗನಾಥ ಗುರುಜಿಗಳಿಗೂ ಮತ್ತು ನನ್ನ ಜನ್ಮದಾತರಿಗೂ ಪ್ರಕೃತಿ ಮಾತೆಗೂ ತಮ್ಮೆಲ್ಲರೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಾಸ್ಟರ್ಸ್, ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಎಲ್ಲ ನಿಮ್ಮ ಆಲೋಚನೆಗಳನ್ನ ಆಚೆ ಬಿಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ. ಯಾವುದೇ ಆಲೋಚನೆ ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇಲ್ಲ, ನಿಮ್ಮ ತಲೆಯಲ್ಲಿ ಇಲ್ಲ. ಈಗ ನೀವು ನೆಲದ ಮೇಲೆ ಕುತ್ಕೊಂಡಾಗಿದೆ, ಒಂದು ಮ್ಯಾಟ್ ಹಾಕೊಂಡು ಕುತ್ಕೊಳ್ಳಿ. 17 ದಿನ ಆಗಿದೆ, ಆದ್ರೂ ನಾವು ಮಾಮೂಲಿಯಾಗಿ ಒಂದು 2 ಮಾತು ಹೇಳ್ತೀನಿ. ಮಾಮೂಲಿಯಾಗಿ ಕೂತ್ಕೊಂಡು ನೀವು ಒಂದು ಗ್ಲಾಸ್ ನೀರು ಕುಡೀರಿ. 1 ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ನೆಲದ ಮೇಲೆ ಕುತ್ಕೊಂಡಿದ್ರೆ ಸುಖಾಸನದಲ್ಲಿ ಕೂತ್ಕೊಂಡು ಮತ್ತೆ ತಾವು ಕಣ್ಣು ಮುಚ್ಕೊಂಡು ಬೆನ್ನು ನಿಮ್ಮ ಬೆನ್ನು ಎದೆ ಮತ್ತೆ ಕುತ್ತಿಗೆ ನೇರ ಇಟ್ಕೊಳ್ಳಿ. ಮನಸ್ಸು ಎಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ದಿರ ಮತ್ತೆ ದೇಹನ ಬಿಗಿ ಮಾಡಬಾರ್ದು. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ದೇಹನ ಯಾವುದೇ ರೀತಿಯಾದ ಅಂಗನ ಬಿಗಿ ಮಾಡಬಾರ್ದು. ಸಂಪೂರ್ಣವಾಗಿ ವಿಶ್ರಾಂತಿ ರೀತಿಯಲ್ಲಿ ನಾವು ಸುಖಾಸನದಲ್ಲಿ ಕೂತ್ಕೊಂಡಿರೋಣ. ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ 2 ಕೈಗಳನ್ನ ಬೆರಳುಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ತಾ ನಿಮ್ಮ ಮಡಿಲಲ್ಲಿ ಇಟ್ಕೊಳ್ಳಿ. ಆ ನಂತರ ನೀವು ಕನ್ನಡಕ ಧರಿಸಿದ್ರೆ ದಯವಿಟ್ಟು ಕನ್ನಡಕನ ತೆಗೆದು ಪಕ್ಕಕ್ಕಿಡಿ. ಯಾಕಂದ್ರೆ ನಾವು ಇಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೀವಿ, ಅದರಿಂದ ನಮ್ಗೆ ಕನ್ನಡಕದ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಈಗ ನಾವು ಸಂಪೂರ್ಣವಾಗಿ ಆನಾಪಾನಸತಿ ಧ್ಯಾನಕ್ಕೆ ಹೋಗೋಣ. ಯಾವುದೇ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿಲ್ಲ. ಈಗ ಪಿರಮಿಡ್ ಕ್ಯಾಪ್ ಇದೆ, ದಯವಿಟ್ಟು ಧರಿಸ್ಕೊಳ್ಳಿ. ಪಿರಮಿಡ್ ಇದ್ರೆ ಪಿರಮಿಡ್ ಅಲ್ಲಿ ಕೂತ್ಕೊಳ್ಳಿ. ಸುತ್ತಲೂ ಆದಷ್ಟು ಯಾವುದು ಬೆಳಕಿರೋದು ಬೇಡ. ಮಾಮೂಲಿಯಾಗಿ ಈಗ ಬೆಳಕಿದೆ, ಅದು ಇದ್ರೆ ನ್ಯಾಚುರಲ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಹೆಚ್ಚಾಗಿ ಬೆಳಕೇನು ಬೇಡ, ಮಾಮೂಲಿಯಾಗಿ ಕೂತ್ಕೊಂಡು ಈಗ ನೀವು ಸಂಪೂರ್ಣವಾಗಿ ಧ್ಯಾನಕ್ಕೆ ಕೂತಿದ್ದೀರಾ. ಸುಖಾಸನದಲ್ಲಿ ಕೂತಿದ್ದೀರಾ. ನಿರ್ಮಲ ಮನಸ್ಸಿನಿಂದ ನಿಶಬ್ದ ಸ್ಥಳದಲ್ಲಿ, ಆಯಕಟ್ಟಿನ ಸ್ಥಳದಲ್ಲಿ ಕೂತಿದ್ದೀರಾ. ಈಗ ಕಣ್ಣು ಮುಚ್ಚಿ ಆನಾಪಾನಸತಿ ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಈ ಒಂದು ಕ್ರಿಯೆನ ನಾವು ಗಮನಿಸೋದಕ್ಕೆ ಪ್ರಾರಂಭ ಮಾಡೋಣ. ಈ ಗಮನಿಸ್ಬೇಕಾದ್ರೆ ನಿಮಗೆ ಏನಾದ್ರೂ ಆಲೋಚನೆಗಳು ಬಂದ್ರೆ ಅದು ಹಂಗೆ ಹೊಟ್ಟೋಗುತ್ತೆ. ಯಾಕೆಂದ್ರೆ ನೀವು ಯಾವಾಗ ನೀವು ಆಲೋಚನೆಗೆ ಕಡೆ ನಿಮ್ಮ ಗಮನ ಹೋಗಲ್ವೋ ಆವಾಗ ಆ ಆಲೋಚನೆ ನಿಮ್ಮಿಂದ ದೂರ ಆಗ್ತದೆ. ಈಗ ನಿಮ್ಮ ಗಮನ ಕೇವಲ ಶ್ವಾಸದ ಕಡೆ ಇರಬೇಕು. ಮಿತ್ರರೇ, ಶ್ವಾಸ ಯಾವ ರೀತಿ ನಮ್ಮ ದೇಹದೊಳಗೆ ಪ್ರವೇಶಿಸುತ್ತೆ ಮತ್ತೆ ಯಾವ ರೀತಿ ನಮ್ಮ ದೇಹದಿಂದ ಆಚೆ ಬರುತ್ತೆ ಅನ್ನೋದನ್ನ ನಾವು ಅದೇ ಏಕಾಗ್ರತೆಯಿಂದ ಅದನ್ನ ಗಮನಿಸ್ತಾ ಇರೋಣ. ಆ ಏಕಾಗ್ರತೆಯಿಂದ ನಾವು ಶ್ವಾಸನ ಗಮನಿಸ್ತಾ ಇದ್ರೆ ನಮ್ಮ ಯಾವುದೇ ಆಲೋಚನೆಗಳು ನಮ್ಮನ್ನು ಬಾಧಿಸುವುದಿಲ್ಲ. ನೀವು ಬಲವಂತವಾಗಿ ಆಲೋಚನೆಗಳನ್ನ ಬ್ರೇಕ್ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಆ ಆಲೋಚನೆ ಬಂದ್ರೆ ನಿಮ್ಮನ್ನ ನೋಡ್ತದೆ ಹೊಟ್ಟೋಗ್ತದೆ. ಯಾಕಂದ್ರೆ ನೀವು ಏಕಾಗ್ರತೆಯಿಂದ ನಿಮ್ಮ ಶ್ವಾಸನ ನೀವು ಗಮನಿಸ್ತಾ ಇದ್ದೀರಾ. ಆದ್ದರಿಂದ ಆಲೋಚನೆಗಳು ನಿಮ್ಮನ್ನ ಬಾಧಿಸಲ್ಲ. ನಾವು ಈಗ ಸಂಪೂರ್ಣ ಆನಾಪಾನಸತಿ ಧ್ಯಾನಕ್ಕೆ ಹೊರಟಿದ್ದೀವಿ. ಈ ಶ್ವಾಸದ ಜೊತೆಗೆ ನಾವು ಒಳ್ಳೆ ಸಂಗೀತವನ್ನು ಆಲಿಸ್ತಾ ಈ 1 ಗಂಟೆ ಕಾಲ ನಾವು ಕೇವಲ ಧ್ಯಾನವನ್ನು ಮಾಡೋಣ. ಮಿತ್ರರೇ, ಈಗ ಸಂಗೀತವನ್ನು ಆಲಿಸಿ ಮತ್ತೆ ನನ್ನ ಮಾತಿನ ಬರುವವರೆಗೂ ನೀವು ಸಹಜತೆಗೆ ಮರಳೋದು ಬೇಡ, ಕಣ್ಣು ತೆಗೆಯೋದು ಬೇಡ, ಕೈ ಬಿಡಿಸೋದು ಬೇಡ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮೊಬೈಲ್ನ ಒಂದ್ಸರಿ ಸೆಟ್ ಮಾಡಿಟ್ಮೇಲೆ ಮತ್ತೆ ಅದನ್ನ ಟಚ್ ಮಾಡೋಕ್ ಹೋಗ್ಬೇಡಿ. ಮೊಬೈಲ್ ಬಗ್ಗೆ ಮರೆತೋಗಿ ಈ 1 ಗಂಟೆ ಕಾಲ ನಿಮ್ಮ ಸುತ್ತಮುತ್ತ ಇರುವಂತ ಪರಿಕರಗಳನ್ನೆಲ್ಲ ನೀವು ಮರೆತು
ಕೇವಲ ನಿಮ್ಮ ಶ್ವಾಸವನ್ನು ಮಾತ್ರ ನಿಮ್ಮ ಗಮನದಲ್ಲಿಟ್ಟುಕೊಂಡು ಶ್ವಾಸವನ್ನು ಮಾತ್ರ ಗಮನಿಸಿ. ಆ ಶ್ವಾಸದ ಪ್ರಕ್ರಿಯೆ ಅದು ನಮ್ಮ ದೇಹದೊಳಗೆ ಪ್ರವೇಶಿಸುವಾಗ ತಣ್ಣನೆಯ ಅನುಭವ, ದೇಹದಿಂದ ಆಚೆ ಬರುವಾಗ ತುಂಬಾ ಬಿಸಿಯಾದ ಅನುಭವ. ಈ ಒಂದು ಅನುಭವವನ್ನ ನೀವು ಆಸ್ವಾದಿಸಿ. ಅದು ಬಿಟ್ಟರೆ ನಿಮಗೆ ಸುತ್ತು ಯಾವುದೇ ರೀತಿಯಾದ ನಿಶಬ್ದವಾಗಲಿ ಅಲಜಡಿ ಆಗಲಿ ಯಾವುದು ನಿಮಗೆ ಕೇಳಿಸೋದಿಲ್ಲ. ಕೇವಲ ಶ್ವಾಸ ಒಂದೇ ನಿಮ್ಮ ಧ್ಯಾಸ. ಅರ್ಥ ಮಾಡ್ಕೊಳ್ಳಿ, ಶ್ವಾಸದೊಂದಿಗೆ ನಮ್ಮ ಧ್ಯಾಸ. ಮೇಡಮ್ ಮ್ಯೂಸಿಕ್ ಆನ್ ಮಾಡಿ. ಮ್ಯೂಸಿಕ್ ಆದಷ್ಟು ಫ್ಲೂಟ್ ಇರಲಿ, ತುಂಬಾ ಚೆನ್ನಾಗಿರ್ತದೆ, ಡಿಸ್ಟರ್ಬೆನ್ಸ್ ಬರೋದಿಲ್ಲ. ಮಧ್ಯದಲ್ಲಿ ಯಾವುದೇ ಅಡೆತಡೆಗೆ ಕಿವಿ ಕೊಡಬೇಡಿ ಮಿತ್ರರೇ.
ಮಿತ್ರರೇ, ಇನ್ನ ನಾವು ಮೌನ ಧ್ಯಾನಕ್ಕೆ ಹೋಗೋಣ. ಎಲ್ಲ ಆತ್ಮ ಬಂಧುಗಳು ಈಗ ಸಂಗೀತ ರಹಿತವಾಗಿ ಮೌನ ಧ್ಯಾನ, ಶೂನ್ಯ ಧ್ಯಾನ, ಸಂಪೂರ್ಣವಾಗಿ ಕೇವಲ ನಮ್ಮ ಶ್ವಾಸವನ್ನು ಗಮನಿಸುತ್ತಾ ಮೌನ ಧ್ಯಾನಕ್ಕೆ ಹೋಗೋಣ. ಅತಿ ಆಳವಾಗಿ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಯಾರು ಮುದ್ರೆ ಬಿಡಬೇಡಿ, ಕಣ್ಣು ಬಿಡಬೇಡಿ. ಯಾವುದೇ ಆಲೋಚನೆಗೆ ಇಲ್ಲಿ ಆಸ್ಪದವಿಲ್ಲ. ನಮಗೆ ಈಗ ಕೇವಲ ನಮ್ಮ ಶ್ವಾಸದ ಧ್ವನಿ ಕೇಳಿಸ್ತಾ ಇದೆ. ನಮ್ಮ ಶ್ವಾಸ ಬರುವಿಕೆ ಮತ್ತು ಹೋಗುವುದ ಅನುಭವ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಆ ಶ್ವಾಸವನ್ನು ಗಮನಿಸುತ್ತಾ ನಾವು ದೇಹವನ್ನು ಪ್ರವೇಶಿಸ್ತಾ ಇದ್ದೀವಿ. ಕೇವಲ ಮೌನ ಧ್ಯಾನ. ಈ ಮೌನ ಧ್ಯಾನದಲ್ಲಿ ನಮ್ಮ ದೇಹದ ಅವಯವಗಳಿಗೆ ಎಲ್ಲಿ ನೋವಿದ್ದರೆ ಆ ನೋವು ನಮಗೆ ಯೂನಿವರ್ಸಲ್ ಇಂದ ಬಂದಂತ ಶಕ್ತಿಯಿಂದ ಉಪಶಮನವಾಗಿದೆ, ಸಂಪೂರ್ಣವಾಗಿ ಉಪಶಮನವಾಗಿದೆ. ಈ ವರದಿಯನ್ನ ನೀವು ನಮ್ಮ ಯೂನಿವರ್ಸಲ್ಗೆ ತಿಳಿಸ್ತೀರ. ನಮ್ಮ ದೇಹದಲ್ಲಿ ಎಲ್ಲಿ ನೋವಿದೆಯೋ ಆ ನೋವು ಸಂಪೂರ್ಣವಾಗಿ ಉಪಶಮನವಾಗಿದೆ. ಇದನ್ನು ಯೂನಿವರ್ಸಲ್ಗೆ ತಿಳಿಸ್ತಾ ಇದ್ದೀರಾ ಮೌನ ಧ್ಯಾನದಲ್ಲಿ. ಸಂಪೂರ್ಣ ಮೌನ ಧ್ಯಾನ. ಯಾವುದೇ ರೀತಿಯಾದ ಶಬ್ದಗಳಿಗೆ ಇಲ್ಲಿ ಆಸ್ಪದವಿಲ್ಲ. ನಿರ್ಮಲವಾದ ಮನಸ್ಸು, ಮೌನ ಧ್ಯಾನ, ಉಲ್ಲಾಸಮಯವಾಗಿದೆ. ಧ್ಯಾನ ಮುಂದುವರಿಸಿ.
ಧ್ಯಾನ ಮಿತ್ರರೇ, ಈ ಮೌನ ಧ್ಯಾನವನ್ನು ನಾವು ಮುಂದುವರಿಸಲು ಇನ್ನು 5 ನಿಮಿಷಗಳ ಕಾಲಾವಕಾಶವಿದೆ. ನಮಗೆ ಯೂನಿವರ್ಸ್ನಿಂದ ಅತಿಯಾದ ಶಕ್ತಿ ನಮ್ಮ ದೇಹದೊಳಗೆ, ನಮ್ಮ ಸಹಸ್ರಾರ ಚಕ್ರದಿಂದ ದೇಹದೊಳಗೆ ಪ್ರವೇಶ ಮಾಡ್ತಾ ಇದೆ. ಈ ಒಂದು ಶಕ್ತಿಯಿಂದ ನಮ್ಮ ಸಂಪೂರ್ಣ ದೇಹ ಉಲ್ಲಾಸಮಯವಾಗಿದೆ. ನಾವು ದೀರ್ಘವಾಗಿ ಧ್ಯಾನ ಮಾಡ್ತಾ ಇರೋದ್ರಿಂದ ನಮ್ಮ ದೇಹ ಉಲ್ಲಾಸಮಯವಾಗಿದೆ ಹಾಗೂ ನಮ್ಮ ದೇಹದಲ್ಲಿ ಇರುವ ನೋವುಗಳು ನಿವಾರಣೆ ಆಗ್ತಾ ಇದೆ. ಎಲ್ಲ ನಿವಾರಣೆ ಆಗಿದೆ. ಈ ಒಂದು ಅಂಶವನ್ನ ನೀವು ಮೌನ ಧ್ಯಾನದಲ್ಲಿ ನಮ್ಮ ಯೂನಿವರ್ಸಲ್ಗೆ ತಿಳಿಸಿ. ನಿಮ್ಮ ನೋವುಗಳು ಸಂಪೂರ್ಣ ನಿವಾರಣೆ ಆಗಿದೆ. ನೀವು ದೀರ್ಘವಾದ ಮೌನ ಧ್ಯಾನದಲ್ಲಿ ಇದ್ದೀರಾ. ಈ ವಿಷಯ ನಮ್ಮ ಯೂನಿವರ್ಸಲ್ ಗಮನಿಸ್ತಾ ಇದೆ. ಈಗ ನಮ್ಮ ದೇಹ ಉಲ್ಲಾಸಮಯವಾಗಿದೆ. ಮೌನ ಧ್ಯಾನವನ್ನು ಮುಂದುವರಿಸೋಣ. ಮಿತ್ರರೇ, ಇನ್ನು ನಮಗೆ ಈ ಮೌನ ಧ್ಯಾನವನ್ನು ಮುಂದುವರಿಸಲು 1 ನಿಮಿಷದ ಕಾಲಾವಕಾಶವಿದೆ. ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ಅದುವರೆಗೂ ಮೌನ ಧ್ಯಾನವನ್ನು ಮುಂದುವರಿಸೋಣ. ಉಲ್ಲಾಸಮಯವಾದ ಈ ಧ್ಯಾನ ನಮಗೆ ಹೆಚ್ಚು ಚೈತನ್ಯವನ್ನು ತಂದುಕೊಟ್ಟಿರುವಂತ ಧ್ಯಾನ. ಇನ್ನು ಕೇವಲ 1 ನಿಮಿಷದ ಕಾಲಾವಕಾಶವಿದೆ. ಯೂನಿವರ್ಸಲ್ಲಿರುವಂತ ಮಹಾಶಕ್ತಿಯನ್ನು ನಮ್ಮ ದೇಹಕ್ಕೆ ಈ ಧ್ಯಾನದಿಂದ ಬರುತ್ತಿದೆ. ಇನ್ನು ನಮಗೆ ಈ ಧ್ಯಾನವನ್ನು ಮುಂದುವರಿಸಲು
ನಮಗೆ ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ನಾವು ಇನ್ನು ಸಹಜ ಸ್ಥಿತಿಗೆ ಮರಳಲು ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ. ಮಿತ್ರರೇ, ಇನ್ನು 10 ಸೆಕೆಂಡುಗಳ ಕಾಲಾವಕಾಶವಿದೆ. ನಮಗೆ ಕೇವಲ 10 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಇನ್ನ 5 ಸೆಕೆಂಡುಗಳ ಕಾಲಾವಕಾಶವಿರುತ್ತೆ ಮಿತ್ರರೇ. ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು ನಮಗೆ ಕೇವಲ 5 ಸೆಕೆಂಡುಗಳ ಕಾಲಾವಕಾಶವಿದೆ. 5, 4, 3, 2, 1, 0. ಮಿತ್ರರೇ, ನಿಮ್ಮ ಕೈಗಳ ಮುದ್ರೆಯನ್ನು ಬಿಡಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿಡಿ. ಆ ಕೈಗಳಲ್ಲಿರುವಂತ ಶಕ್ತಿ ನಿಮ್ಮ ಕಣ್ಣುಗಳ ಮುಖಾಂತರ ನಿಮ್ಮ ದೇಹವನ್ನು ಪ್ರವೇಶಿಸಲಿ. ಹಾಗೆಯೇ ನಿಧಾನವಾಗಿ ನಿಮ್ಮ ಕಣ್ಣುಗಳು ಅಲ್ಲೇ ಇರಲಿ 5 ಸೆಕೆಂಡುಗಳ ಕಾಲ. 5, 4, 3, 2, 1, 0. ಮಿತ್ರರೇ, ನಿಧಾನವಾಗಿ ನಿಮ್ಮ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ. ನಂತರ ಸ್ವಲ್ಪ ರಬ್ ಮಾಡಿ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣುಗಳಿಗೆ ಮತ್ತೆ ನೀವು ಕಿವಿ, ತಲೆ ಭಾಗ, ನಿಮ್ಮ ದೇಹಕ್ಕೆ ಎಲ್ಲವನ್ನು ಸ್ಪರ್ಶಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಈ 1 ಗಂಟೆ ಕಾಲ ನಾವು ಈ ಧ್ಯಾನವನ್ನು ಮಾಡುವುದಕ್ಕೆ ಸಹಕರಿಸಿದಂತ ನಮ್ಮ ದೇಹಕ್ಕೆ, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಹಾತಾರ್ ಫೌಂಡೇಶನ್ ಅವರಿಗೆ ಹಾಗೂ ತಮಗೆಲ್ಲರಿಗೂ ವಂದಿಸುತ್ತಾ, ತಾವು ಸಹಜ ಸ್ಥಿತಿಗೆ ಬಂದು ನೀವು ಇದಕ್ಕೆ ಮುಂಚೆ ಇಟ್ಟಿರುವ ನೀರನ್ನ, ಧ್ಯಾನಕ್ಕೆ ಮುಂಚೆ ಇಟ್ಟಿರುವ ನೀರನ್ನ ಸ್ವಲ್ಪ ಕುಡಿಯಿರಿ. ಕುಡಿದು ಶಕ್ತಿವಂತರಾಗ್ತೀರಾ. ಉಲ್ಲಾಸಮಯವಾದ ಸಮಯವನ್ನ ಧ್ಯಾನದಲ್ಲಿ, ಮೌನ ಧ್ಯಾನದಲ್ಲಿ ಕಳೆದಿದ್ದೀರಾ. ಈ ಒಂದು ಸಮಯದ ಬಗ್ಗೆ 5 ನಿಮಿಷ ಮಾತಾಡೋಣ. ಆಮೇಲೆ ಇವತ್ತು ಪ್ರಶ್ನೋತ್ತರ ಇಲ್ಲ ಸಮಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ. ಮೊದಲಿಗೆ ಹೊಸಬರು, ಈಗ ನನಗೆ 2-3 ಸಹ ಕಾಣಿಸ್ಲಿಲ್ಲ. ಒಂದಿಬ್ರು 3 ಹೊಸಬರು ಬಂದು ಜಾಯಿನ್ ಆಗಿದ್ದಾರೆ. ಅವರಾಗ್ಬೋದು. ಯಾರಾದ್ರೂ ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ಲರೂ ತುಂಬಾ ದೀರ್ಘವಾಗಿ ಧ್ಯಾನ ಮುಂದುವರಿಸಿದ್ದಾರೆ. ಕೆಲವರಿಗೆ ಸ್ವಲ್ಪ ಅಡೆತಡೆ ಆಗಿದೆ. ಹನುಮಂತರಾಜು ಅವರು ಭಾರಿ ದೀರ್ಘವಾಗಿ ಧ್ಯಾನ ಮಾಡೋರು ಅಂತ ಇವತ್ತೇನು ಸ್ವಲ್ಪ ಮಧ್ಯದಲ್ಲಿ ಇದಾಗಿದೆ. ಅದಾದ್ಮೇಲೆ ನಮ್ಮ ಇನ್ನು ಕೆಲವರು ಮಧ್ಯದಲ್ಲಿ ಸ್ವಲ್ಪ ಅವರಿಗೆ ಡಿಸ್ಟರ್ಬ್ ಆಯ್ತು, ಮತ್ತೆ ಯಥಾ ಪ್ರಕಾರ ಧ್ಯಾನಕ್ಕೆ ಬಂದಿದ್ದಾರೆ. ಮಂಜುಳಾ ಮೇಡಮ್ ಅವರಾಗ್ಲಿ, ಅವರು ನಿದ್ದೆನೆ ಬರಲ್ಲ, ಅದು ನಿದ್ದೆ ಮಾಡ್ದಂಗಿದ್ದಾರೆ. ಈಗ ಕೆಲವರು ಅನುಭವ ಹಂಚ್ಕೊಳ್ಳಿ. ಮೊದಲಿಗೆ ಯಾರು ಜಯಲಕ್ಷ್ಮಿ ಅವ್ರು ಮಾತಾಡ್ತೀರಾ? ನಾನೇ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಸರ್, ಇವತ್ತು ಶನಿವಾರ ವಿಶೇಷ ಸಂಚಿಕೆ ಇದೆ. ನಮ್ಮ ವೇದಿಕೆಗೆ ಒಬ್ಬ ಬಳೆಗಾರ ಬರ್ತಿದ್ದಾನೆ ಸರ್. ಅವ್ರನ್ನ ಸ್ವಾಗತ. ಏನೋ ಈ ಧ್ಯಾನದ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ ಅಂತ ಹೇಳಿದೆ ಮೊದಲಿಗೆ. ಸರ್, ಅದ ಆಮೇಲೆ ಮಾಡ್ಬೋದು ಸರ್, ಯಾಕೆಂದ್ರೆ ಕೆಲವ್ರ ಹತ್ರ ನೆಟ್ ಇರೋದಿಲ್ಲ, ಹಾಗಾಗಿ ಅವ್ರು ಕಾಯ್ತಿರ್ತಾರೆ. ಹಾಗಾಗಿ ಸರ್, ಬಳೆಗಾರ ಬರ್ತಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಬಳೆಗಾರ ಚೆನ್ನಯ್ಯ, ಬನ್ನಿ. ನಿಮ್ಮ ಒಳ್ಳೆ ಕಲೆಯನ್ನ ಪ್ರಶಸ್ತಪಡಿಸಿ ಮೇಡಮ್, ನಾವು ಧನ್ಯರಾಗ್ತೀವಿ ಕೇಳಿ. ಮೇಡಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಯಾಕೆ, ಯಾರು ಗೋಸ್ಟ್ ಕೊಟ್ಟಿರೋದು ಯಾರಿಗೆ? ಇಲ್ಲ, ಅಲ್ಲಿ ಇದಾಯ್ತು ಮೇಡಮ್. ಹೇಳಿ ಮೇಡಮ್. ನೀವು ಮಾತಾಡಿ. ಸರಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಒಂದು ಜಾನಪದ ಹಾಡನ್ನ ಆಡ್ತಾ ಇದೀವಿ ಸರ್.
ಹಾಗಾಗಿ ಪ್ರಸ್ತುತಪಡಿಸಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನ ಬಲ್ಲೆನು, ನಿನ್ನ ತವರೂರ ನಾನೇನ ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ನಿನ್ನ ತವರೂರ, ತೋರಿಸು ಬಾರೆ ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ನಟ ನಡುವೆಲಿ ನೀ ಹೋಗು ಬಳೆಗಾರ, ನಟ ನಡುವೆಲಿ ನೀ ಹೋಗು ಬಳೆಗಾರ, ಅಲ್ಲಿ ಹುದೆನ್ನ ತವರೂರು, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಹಂಚಿನ ಮನೆ ಕಣೋ ಕಂಚಿನ ಕದ ಕಣೋ, ಹೆಂಚಿನ ಮನೆ ಕಣೋ ಕಂಚಿನ ಕದ ಕಣೋ, ಇಂಚಾಡವೈ ಎರಡು ಗಿಣಿಗಾಣ ಬಳೆಗಾರ, ಇಂಚಾಡವೇ ಎರಡು ಗಿಣಿಗಾಣ ಬಳೆಗಾರ, ಅಲ್ಲಿ ಹುದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ಅಲ್ಲಿ ಹುದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಕಿ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ಅವಳೆ ಕಣೋ ನನ್ನ ಹಡೆದವ್ವ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ. ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ, ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ, ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ಕೊಂಡು ಹೋಗೋ ನನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನ ಬಲ್ಲೆನು, ನಿನ್ನ ತವರೂರ ನಾನೇನ ಬಲ್ಲೆನು, ತೋರಿಸು ಮುತ್ತೈದೆ ಬಾ ನಮ್ಮ ತವರಿಗೆ, ಮುತ್ತೈದೆ ಎಲೆ ಹೆಣ್ಣೆ ಬಾ ನಮ್ಮ ತವರಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸೂಪರ್ ಮೇಡಮ್. ನಿಮ್ಮ ವೇಷಭೂಷಣ ಜೊತೆಗೆ ನೀವು ನಿಂತ್ಕೊಂಡು ಒಂದೆರಡು ಸ್ಟೆಪ್ ಹಾಕಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಆ ವೇಷಭೂಷಣಕ್ಕೆ ಒಂದೆರಡು ಸ್ಟೆಪ್ ಬಂದಿದ್ರೆ ಎಷ್ಟು ಅಲಂಕಾರವಾಗಿರ್ತಾ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿರ್ತಾ ಇತ್ತು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈಗ ಸರ್ 5 ನಿಮಿಷ ಐತೆ ಅನ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿದ್ವಿ, ಹಂಗಾಗಿ ಅದು ಬಾಯಲ್ಲಿ ಬರಂಗಿದ್ರೆ ಅದೊಂಥರ, ಬಾಯಲ್ಲಿ ಬರಲ್ವಲ್ಲ, ಹಂಗಾಗಿ ಅದ್ ನೋಡ್ಕೊಂಡು ಹೇಳೋದ್ರಿಂದ ಅದು ಆಗುತ್ತೆ ಸರ್. ಅಲ್ಲ ಮೇಡಮ್, ನೀವು ಭಾರತಿ ಮೇಡಮ್ ಏನಾದ್ರು ಹಿಂಗ್ ಚೆನ್ನಾಗಿತ್ತು.
ಭಾರತಿ ಮೇಡಮ್ ಅವರು ಒಂದೆರಡು ಸ್ಟೆಪ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂದೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತೆ ಮೇಡಮ್. ಮೇಡಮ್ ಥ್ಯಾಂಕ್ ಯು ಇದೇ ರೀತಿ ಥ್ಯಾಂಕ್ ಯು. ಇದೇ ರೀತಿ ಇನ್ನೊಬ್ರು ಹಂಚ್ಕೊಳ್ಳಿ, ಇನ್ನೂ ಸಂತೋಷ ಆಗುತ್ತೆ. ಈಗ ಯಾರಿದ್ದೀರಾ? ಬಳೆಗಾರ ಬಂದಿದ್ದಾರೆ ಸರ್. ಈಗ ಬಳೆಗಾರ ಬಳೆ ಹಾಕಕ್ ಹೋಗಿ ಬರೋದ್ರೊಳಗಡೆ ಈಗ ಹಾ. ಪ್ರಿಯಾಂಕಾ ಮೇಡಮ್ ಒಂದು ಹಾ. ಭಕ್ತಿ ಗೀತೆನ ಹಾಡ್ತಾರೆ ಸರ್. ಅವರು ಓಕೆ ಅವರು ಮೇಡಮ್. ಚಾಮುಂಡಿ ಅಮ್ಮನ್ನ ಕರೀತಾರೆ. ಓಕೆ ಸರ್. ಓಟ್ ಕೊಡಿ ಅವ್ರಿಗೆ ಕೊಡಿ, ಮ್ಯೂಟ್ ಮಾಡಿ. ಮಾಡಿದೀನಿ ಸರ್. ಮೇಡಮ್ ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಪ್ರಿಯಾಂಕಾ ಮೇಡಮ್ ಪ್ರಿಯಾಂಕಾ ಮೇಡಮ್ ಬಂತಾ? ಅನ್ಮ್ಯೂಟ್ ಮಾಡಿಲ್ಲ. ಮಾಡಿ. ಇಲ್ಲ ಇನ್ನೊಂದ್ಸರಿ ಕೊಡಿ. ಆಗ್ತಿಲ್ಲಮ್ಮ. ಆಯ್ತು ಸರ್. ಆಯ್ತು ಮಾತಾಜಿ. ನಮಸ್ತೆ ಗುರೂಜಿ, ಚೆನ್ನಾಗಾಯ್ತು ಮಾತಾಜಿ. ಗುರೂಜಿ ಧ್ಯಾನ ನಂಗ್ ಅವ್ರಷ್ಟ್ ಚೆನ್ನಾಗ್ ಆಡಕ್ ಬರಲ್ಲ. ಇದೇ ಇಲ್ಲಿ ಫಸ್ಟ್ ಟೈಮ್. ಚೆನ್ನಾಗಿ ಅನ್ನೋದಿಲ್ಲಮ್ಮ, ನಮ್ಮ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸೋದಷ್ಟೇ. ಹೇಳಿ. ದುರ್ಗಾಸ್ತುತಿ. ಪಾಯಿ ಶಿವೆ ಪರಮ ಕಲ್ಯಾಣಿ, ಪಾಲಿಸಮ್ಮ ಪಾಪನಿಗಿ ಮಹಿಷಮರ್ದಿನಿ, ಪಾಲಿಸಮ್ಮ ಪಾಪನಿಗಿ ಮಹಿಷಮರ್ದಿನಿ. ನಿನ್ನ ಕರುಣೆ ಭಿಕ್ಷೆಯದೆ ಶಿವನ ಬೇಡಿಕೆ, ಹಣ ಸಮಾನ ನರನು ನೀನು ಕಾಯೆ ಅಂಬಿಕೆ. ನಿನ್ನ ಕರುಣೆ ಭಿಕ್ಷೆಯದೆ ಶಿವನ ಬೇಡಿಕೆ, ಹಣ ಸಮಾನ ನರರ ನೀನು ಕಾಯೆ ಅಂಬಿಕೆ. ಮಾತೆ ಚರಣ ಕಮಲದಲ್ಲಿ ಇರಿಸಿ ನಂಬಿಕೆ, ಮಾತೆ ಚರಣ ಕಮಲದಲ್ಲಿ ಇರಿಸಿ ನಂಬಿಕೆ. ಮನುಜ ಕುಲವ ಕಾಯೆ ಎನ್ನಲು ನೀ ನನ್ನ ಕೋರಿಕೆ, ಮನುಜ ಕುಲವ ಕಾಯಿ ಮಾತೆ ನನ್ನ ಕೋರಿಕೆ. ಪಾಯಿ ಶಿವೆ ಪರಮ ಕಲ್ಯಾಣಿ, ಪಾಲಿಸೆಮ್ಮ ಪಾಪನಿಗಿ ಮಹಿಷಮರ್ದಿನಿ. ಪಾಯಿ ಶಿವೆ ಪರಮ ಕಲ್ಯಾಣಿ, ಪಾಲಿಸೆಮ್ಮ ಪಾಪನಿಗಿ ಮಹಿಷಮರ್ದಿನಿ. ರೌದ್ರ ರೂಪ ತಾಳಿದಂತ ಸಿಂಹವಾಹಿನಿ, ಚಂಡಮುಂಡ ರಕ್ತ ಬೀಜ ಧ್ವನುಜ ಧ್ವಂಸಿನಿ. ರೌದ್ರ ರೂಪ ತಾಳಿದಂತ ಸಿಂಹವಾಹಿನಿ, ಚಂಡಮುಂಡ ರಕ್ತ ಬೀಜ ಧನುಜ ದಂಸಿನಿ. ಮರುಕದಾರೆ ಎರೆಯೆ ಮಾತೆ ಮಾರ್ಗದರ್ಶಿನಿ, ಶರಣು ಬಂದ ಜನಕ್ಕೆ ನೀನೆ ಭಾಗ್ಯದಾಯಿನಿ. ಮರುಕದಾರೆ ಎರೆಯ ಮಾತೆ ಮಾರ್ಗದರ್ಶಿನಿ, ಶರಣು ಬಂದ ಜನಕ್ಕೆ ನೀನೆ ಭಾಗ್ಯದಾಯಿನಿ. ಪಾಯಿ ಶಿವೆ ಪರಮ ಕಲ್ಯಾಣಿ, ಪಾಲಿಸೆಮ್ಮ ಪಾಪನಿಗಿ ಮಹಿಷಮರ್ದಿನಿ, ಪಾಲಿಸೆಮ್ಮ ಪಾಪನಿಗಿ ಮಹಿಷಮರ್ದಿನಿ, ಪಾಲಿಸೆಮ್ಮ ಪಾಪನಿಗಿ ಮಹಿಷಮರ್ದಿನಿ. ಹರಿ ಓಂ ಮಾತಾಜಿ. ಗುರುಜಿ ತಪ್ಪಿದ್ರೆ ಕ್ಷಮಿಸಿ. ಅಲ್ಲ ಮೇಡಮ್, ಜಾನಕಿ ತರ ಮೇಡಮ್ ಅವ್ರ ತರ ಒಳ್ಳೆ ವಾಯ್ಸ್ ಇದೆ. ಪ್ರಾಕ್ಟೀಸ್ ಮಾಡಿದ್ರೆ ಇನ್ನ ಎಷ್ಟು ಚೆನ್ನಾಗಿ ಆಡ್ತೀರಾ. ಸೂಪರ್ ಮೇಡಮ್, ಸೂಪರ್. ನಿಜವಾಗ್ಲೂ ಇದನ್ನ ಕಂಟಿನ್ಯೂ ಮಾಡಿ, ತುಂಬಾ ಚೆನ್ನಾಗಿ ಆಡ್ತೀರಾ. ವಾಯ್ಸ್ ನೀವು ನೆನ್ನೆ ಚೆನ್ನಾಗಿದೆ. ಬರಲ್ಲ ಅಂದ್ರಿ, ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಆಡಿದೀರಾ ಅಂದ್ರೆ ನಿಮ್ಮ ನೋಡಿ ಎಲ್ರು ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಹೀಗೆ ಎಲ್ಲಾ ಬನ್ನಿ. ಒಳ್ಳೆ ವಾಯ್ಸ್ ಮೇಡಮ್, ಒಳ್ಳೆ ವಾಯ್ಸ್. ನಿಜವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡಿ, ತುಂಬಾ ಒಳ್ಳೆ ವಾಯ್ಸ್ ಇದೆ. ನೀವು ಬಿಡಬೇಡಿ, ಪ್ರಾಕ್ಟೀಸ್ ಮಾಡಿ. ಯಾವ ಯೋಚನೆಗಳು ಎಲ್ಲ ಬರೋದೆಲ್ಲ ಬಿಟ್ಬಿಡಿ. ಯೋಚನೆ ಬರ್ತದೆ ಹೋಗುತ್ತೆ, ಯಾವ್ದು ಶಾಶ್ವತವಲ್ಲ. ತಾಳ್ಮೆ ಒಂದೇ ನಮ್ಗೆ ಶಾಶ್ವತ. ತಾಳ್ಮೆ ಒಂದು ತಗೊಂಡ್ರೆ ಎಲ್ಲ ಆರಾಮಾಗಿರ್ತದೆ. ಮೊದ್ಲು ನಾವು ತಾಳ್ಮೆ ತಗೋಬೇಕು ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಬ್ರು ನಾಗರತ್ನಮ್ಮ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡಕ್ಕೆ ತುಂಬಾ ಖುಷಿ ಇತ್ತು ಸರ್. ಇನ್ನೊಂದು ಚಿತ್ರ, ಇನ್ನೊಂದು ಲೈನ್ ಇತ್ತು, ಅದು ಯಾಕೋ ಅದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ.
ಆವಾಗ ವೆಂಕಟೇಶ್ ಸರ್ ಹೇಳ್ದಂಗೆ ಇನ್ನೂ ಒಂಚೂರು ಮುಂದೆ ಇನ್ನೂ ಒಂದ್ 2 ಸೆಕೆಂಡ್ ನೋಡ್ಬೋದಿತ್ತೇನೋ ಅಂತ ಅನಿಸ್ತಾ ಇತ್ತು ಆ ದೃಶ್ಯನ. ತುಂಬಾ ಚೆನ್ನಾಗಿತ್ತು. ಅದು ನಿಮಗೆಲ್ಲ ಟೈಮ್ ಬೇಕಲ್ಲ ಮೇಡಮ್, ನಮಗ್ ಕೊಟ್ಟಿರೋ ಟೈಮ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡಿದ್ವಿ ಅಷ್ಟೇ. ಸರಿ ಸರಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್, ತುಂಬಾ ಚೆನ್ನಾಗಿತ್ತು. ನಾನು ಒಂದು ಎಲ್ಲಾರು ತಿಳ್ಕೊಂಡು ಚರಣ ಒಂದು ಭಾವ ಒಂದು ಎರಡೆರಡು ಇದು ಆಡಿದ್ರೆ ಎಲ್ಲಾರ್ಗು ಅನುಕೂಲ ಬರುತ್ತೆ. ನೀವು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಅದೇ ತರ ಎಲ್ಲಾರು ವ್ಯಕ್ತಪಡಿಸ್ಲಿ. ಒಂದು ಚರಣ ಒಂದಕ್ಕೆ ಬಂದ್ರೆ ಸಾಕು. ಆತರನೇ ಎಲ್ಲಾರ್ಗು ಅವಕಾಶ ಕೊಡೋಣ. ಕಂಟಿನ್ಯೂ ಮಾಡಿ. ಆಯ್ತು ಸರ್. ಅದೇ ನಾನು ಒಂದು ಹಾಡೇ ಹೇಳ್ತೀನಿ. ನಾನು ಒಂದು ಸಣ್ಣ ಕತೆ ಹೇಳೋಣ ಅಂತಿದ್ದೆ, ಟೈಮ್ ಇಲ್ಲ ಇವತ್ತು. ಹೌದು, ಇನ್ನೊಂದು ದಿವಸ ಹೇಳೋಣ. ಟೈಮ್ ಕತೆ ಬೇಡ, ಒಂದೆರಡು ಚರಣ ಹೇಳೋದು ಸಾಕು. ಇಂದು ಮೊರೆಯಕ್ಕೆ ವೆಂಕಟೇಶನೇ, ಇಂದು ಮೊರೆಯಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಶ್ರೀನಿವಾಸನೇ. ಶೇಷಗಿರಿಯ ವಾಸ ಶ್ರೀಶ ದೋಷರಹಿತನೇ, ಶೇಷಗಿರಿಯ ವಾಸ ಶೇಷ ದೋಷರಹಿತನೇ. ಏಸು ದಿನಕ್ಕೆ ನಾನು ನಿನ್ನ ದಾಸನು ತಾನೇ, ಏಸು ದಿನಕ್ಕೂ ನಾನು ನಿನ್ನ ಪಾದದಾಸನು ತಾನೇ. ಎಂದು ನಿನ್ನ ಮೊರೆಯ ಹೋಕೆ ವೆಂಕಟೇಶನೇ, ಕ್ಲೇಶಗೈಸದಿರು ಎನ್ನ ಸ್ವಾಮಿಯು ನೀನೇ, ಕ್ಲೇಶಗೈಸದಿರು ಎನ್ನ ಸ್ವಾಮಿಯು ನೀನೇ. ಕಮಲ ಜನಕ ಕಾಮಜನಕ ಕರುಣವಾರಿದೆ, ಕಮಲ ಜನಕ ಕಾಮಜನಕ ಕರುಣವಾರಿದೆ. ರಮೆಯನಾಳ್ವ ಕಮಲನಾಭ ಹೇ ದಯಾನಿದೆ, ರಮೆಯನಾಳ್ವ ಕಮಲನಾಭ ಹೇ ದಯಾನಿದೆ. ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥಿಯೇ, ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥಿಯೇ. ಎಂದು ನಿನ್ನ ಮೊರೆಯ ಹೋಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸ. ಉರಗ ಶಯನ ಸುರರಿಗೊಡೆಯ ಸಿರಿಯ ರಮಣನೇ, ಉರಗ ಶಯನ ಸಿರಿಯ ರಮಣ, ಉರಗ ಶಯನ ಸಿರಿಯ ರಮಣ, ಸಿರಿಯ ರಮಣನೇ. ಶರಣಪಾಲ ಬಿರುದು ತೋರಿ ಪೊರೆವ ದೇವನೇ, ಶರಣಪಾಲ ಬಿರುದು ತೋರಿ ಪೊರೆಯ ದೇವನೇ. ಕರುಣಿಸನೆಗೆ ಮುಕುತಿಯ, ಕರುಣಿಸನೆಗೆ ಮುಕುತಿಯ, ಪುರಂದರ ವಿಠಲನೇ, ಪುರಂದರ ವಿಠಲನೇ, ಪುರಂದರ ವಿಠಲನೇ. ಇಂದು ನಿನ್ನ ಮೊರೆಯ ಹೋಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಆಡಿದ್ರಿ. ಇವತ್ತು ಶ್ರೀನಿವಾಸನ್ನ ಕರೆದ್ಬಿಟ್ಟಿದೀರಾ, ವೆಂಕಟೇಶ್ ಸರ್ ನೋಡ್ತಾವ್ರೆ, ನನ್ನನ್ನೇ ಕರೀತಿದಾರಲ್ಲ ಅಂತ. ಈಗ ಅವ್ರ ವೆಂಕಟೇಶ ಅಂತ ಕರೆದಿರೋದ್ರಿಂದ ಅವ್ರೊಂದೆರಡು ಪದ ಆಡ್ಲೇಬೇಕು ಸರ್. ಈಗ ನಾಗರತ್ನಮ್ಮ ಮೇಡಮ್, ನಾನು ಪದ ಆಡೋದಕ್ಕಿಂತ ಮೇಡಮ್ ಅವರೇ, ನಾನು ಪದ ಆಡೋದಕ್ಕಿಂತ ಮಂಜುಳಾ ಮೇಡಮ್ ಅವರು ಬೆಳಗ್ಗೆ ಅವರು ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ, ಕಾಲು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಆ ಮುದ್ರೆಗಳು ಮಾಡಿ ಅಂತ ಹೇಳಿದ್ರು. ಆ ಮುದ್ರೆ ಒಂದು ತೋರಿಸ್ಕೊಡ್ತೀನಿ. ಜೊತೆಗೆ ಇನ್ನ ಏನಾನ ಪ್ರಾಬ್ಲಮ್ ಇದ್ರೆ ಅದನ್ನ ಗಮನಿಸ್ಕೊಳ್ಳಿ. ಯಾಕಂದ್ರೆ ನಾನು ಅವ್ರು ತಿಳ್ಕೊಂಡಿದ್ದೆ, ಅವ್ರು ಬೆಳಗ್ಗೆ ಹೇಳ್ತಾ ಇದ್ರು. ಮೇಡಮ್ ಒಂದು ವಿಷಯ ಹೇಳ್ತೀನಿ, ಯಾವುದು ಶಾಶ್ವತ ಅಲ್ಲ, ಬರ್ತದೆ ಹೋಗುತ್ತೆ. ಹಂಗಿರೋವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ತಾಳ್ಮೆ ವಹಿಸ್ಬೇಕು. ನಿಮ್ಮಂಗೆ ಎಲ್ಲಾರು ಅಂತ ಆ ಒಂದು ಹಳಕ್ ಬಿದ್ದಿರೋರೆ ಸುಮಾರು ಜನ ಇದ್ದಾರೆ, ನೀವೊಬ್ರೇ ಅಲ್ಲ, ಸುಮಾರು ಜನ ಇದ್ದಾರೆ. ಆದ್ರೆ ಯಾರೂನು ಯಾವುದೇ ರೀತಿಯಾದ ಬೇರೆ ಯೋಚನೆಗಳು ಮಾಡಲ್ಲ. ಆದಷ್ಟು ನಾವು ಆ ಸಮಯನ ಕಳಿಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಜೊತೆಗೆ ಯಾವುದು ಶಾಶ್ವತ ಅಲ್ಲ, ಇವತ್ತಿರುತ್ತೆ, ನಾಳೆ ಬರುತ್ತೆ, ಆಮೇಲೆ ಹೋಗುತ್ತೆ. ಅದು ಯಾಕೆ ತಲೆ ಕೆಡ್ಸ್ಕೋಬೇಕು? ಆದ್ರೆ ತಾಳ್ಮೆ ತುಂಬಾ ಮುಖ್ಯ. ಆ ತಾಳ್ಮೆ ಬಗ್ಗೆ ಈಗ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಂಗೆ ಗುರೂಜಿ ಹೇಳಿದ್ರು ಪ್ರಾಣ ಮುದ್ರೆ ಅಂತ, ಹೌದಲ್ವಾ? ಪ್ರಾಣ ಮುದ್ರೆ ನೋಡಿ, ಇದು ತೋರಿಸ್ಕೊಟ್ಟಿದಾರಲ್ವಾ?
40 ಮಿನಿಟ್ಸ್ ಇದನ್ನ ಮಾಡಿ. ಈ ಪ್ರಾಣ ಮುದ್ರೆ ನಿಮಗೆ ಕಣ್ಣಿಗೆ ತುಂಬಾ ಅನುಕೂಲ ಕೊಡುತ್ತೆ. ಆಮೇಲೆ ಇನ್ನೊಂದು ಮುದ್ರೆ ಹೇಳಿದ್ದಾರೆ, ಅದನ್ನು ನಾನು ಹೇಳ್ತೀನಿ, ಯಾಕಂದ್ರೆ ಇದು ಮಹರ್ಷಿ ಮುದ್ರೆ ಅಂತ. ಇದಾದ ಮೇಲೆ ನೆಕ್ಸ್ಟ್ ಮಹರ್ಷಿ ಮುದ್ರೆ. ಗೊತ್ತಾ? ಅದು ಮಹರ್ಷಿ ಮುದ್ರೆ ಗೊತ್ತಾ ನಿಮ್ಗೆ? ನೋಡಿ, ಈ ಉಂಗುರದ ಬೆರಳು ಇದೆಯಲ್ಲ, ಈ ಉಂಗುರದ ಬೆರಳನ್ನ ನಮ್ಮ ಹೆಬ್ಬೆರಳನ್ನ ತುದಿ ಭಾಗಕ್ಕೆ ಇಟ್ಕೋಬೇಕು. ಹೆಬ್ಬೆರಳನ್ನ ತುದಿ ಭಾಗಕ್ಕೆ ಇಟ್ಕೊಂಡು ಮಿಕ್ಕಿದ್ದು ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಅಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ಈ ಬೆರಳು ಇಲ್ಲಿ ಇಟ್ಕೋಬೇಕು. ಇಲ್ಲಿ ಅಲ್ಲಿ ಇಟ್ಕೋಬೇಕು. ಮತ್ತೆ ಇವೆರಡು ಬೆರಳು ಈ ತರ ಇರ್ಬೇಕು. ಈ ಫಿಂಗರು ನೇರವಾಗಿರ್ಬೇಕು. ಈ ಉಂಗರದ ಬೆರಳು ಇಲ್ಲಿ ಟಚ್ ಆಗ್ಬೇಕು. ಉಂಗರದ ವಿಡಿಯೋ ತೋರಿಸಿ ಸರ್. ವಿಡಿಯೋ ಕಾಣಿಸ್ತಾ ಇಲ್ವಾ? ಸರಿ, ಒಂದು ನಿಮಿಷ. ಈ ಉಂಗುರದ ಬೆರಳು ಇದೆಯಲ್ಲ, ಇದು ಈ ಹೆಬ್ಬೆರಳಿನ ಕೆಳಕ್ ಬರ್ಬೇಕು. ಈ ಎರಡೂ ಬೆರಳು, ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ನಮ್ಮ ಈ ಹೆಬ್ಬೆರಳಿಗೆ ಟಚ್ ಆಗ್ಬೇಕು. ಚಿಕ್ಕ ಬೆರಳು ನೇರವಾಗಿರ್ಬೇಕು. ಇದು ಮಹರ್ಷಿ ಮುದ್ರೆ. ಆ ಪ್ರಾಣವಾಯು ಮುದ್ರೆ ಒಂದು 40 ನಿಮಿಷ, ಇದೊಂದು 40 ನಿಮಿಷ ಮಾಡಿ. ಈ ಕಣ್ಣಿಗೆ ಸಂಬಂಧಪಟ್ಟಂತ ದೋಷಗಳು ನಿವಾರಣೆ ಆಗುತ್ತೆ. 40 days ಆದಷ್ಟು ನಿವಾರಣೆ ಆಗುತ್ತೆ ಮೇಡಮ್. ಇದನ್ನ ನಿಮ್ಮ ಕಣ್ಣಿಗೆ ಪ್ರಾಬ್ಲಮ್ ಇರೋದ್ರಿಂದ ಇದನ್ನ ಮಾಡಿ. ನೋಡ್ತಾನೆ ಇದ್ದಾರೆ. ಈ ಹೆಬ್ಬೆರಳಿನ ತುದಿಗೆ ಉಂಗರದ ಬೆರಳು, ಬುಡಕ್ಕೆ ಉಂಗರದ ಬೆರಳು ನೋಡಿ, ಕರೆಕ್ಟ್ ಆಗಿ ಹಿಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ತರ ಇಟ್ಕೋಬೇಕು. ಆಮೇಲೆ ಈ ಎರಡು ಬೆರಳು ಇದೆಯಲ್ಲ, ಈ ಎರಡನ್ನು ಸುಮ್ನೆ ಟಚ್ ಮಾಡ್ಬೇಕು ಹೆಬ್ಬೆರಳಿಗೆ. ಲಿಟಲ್ ಫಿಂಗರ್ನ ನೇರವಾಗಿಬಿಡ್ಬೇಕು. ಈ ರೀತಿ ಎರಡೂ ಕೈಯಿಂದ ಇಟ್ಕೊಂಡು ಮೇಲ್ಮುಖ ಮಾಡಿ ನೀವು ಮಾಡಿದ್ರೆ ಅದು ನಿಮಗೆ ತುಂಬಾ ಶಕ್ತಿಯುತವಾಗಿ ನಿಮ್ಮ ಕಣ್ಣಿನ ನೋವನ್ನ ನಿವಾರಣೆ ಮಾಡುತ್ತೆ. ನಿಮ್ಮ ಕಣ್ಣಿನ ನೋಟ ಚೆನ್ನಾಗಿ ಕಾಣುತ್ತೆ. ಇದನ್ನ ಆದಷ್ಟು ಮಾಡಿ. ಆಮೇಲೆ ಇದಾದ್ಮೇಲೆ ಮತ್ತಿನ್ನೊಂದು ಮುದ್ರೆ ಇದೆ, ಅದು ನಿಮ್ಗೆ ಹೇಳಿದೀನಿ ಸುಮಾರು ಸರಿ, ಶೂನ್ಯ ಮುದ್ರೆ ಅಂತ. ಈ ಬೆನ್ನು ನೋವಿಗೆ ಮತ್ತೆ ಈ ಬೆನ್ನು ಕೀಲುಗಳ ನೋವಿಗೆ ಈ ಶೂನ್ಯ ಮುದ್ರೆ. ಇದ್ರ ಮೇಲೆ ಈ ತರ ಇಟ್ಕೊಂಡು ಹೆಬ್ಬೆರಳು ಮಧ್ಯದ ಬೆರಳನ್ನ ಇಟ್ಲ ಪ್ರೆಸ್ ಮಾಡ್ಕೊಂಡು ಹೆಬ್ಬೆರಳಿಂದ ಮತ್ತೆ ಮಿಕ್ಕಿದ ಬೆರಳು ಈ ತರ ನೇರವಾಗಿ ಇಟ್ಕೊಂಡು, ಹೌದು ಮೇಡಮ್, ಅದೇ ರೀತಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆ ನೋವು ನಿಮ್ಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆದಷ್ಟು ಆದ್ರೆ ಈ ಮುದ್ರೆ ಮಾಡಿದ ಮೇಲೆ ಮತ್ತೆ ಪ್ರಾಣ ಮುದ್ರೆ ಮಾಡಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಮುದ್ರೆ ಮಾಡಿದ್ಮೇಲೆ ಯಾವ ಟೈಮಿಂಗ್ಸ್ ಅಲ್ಲಿ ಮಾಡ್ಬೇಕು ಸರ್ ಇದನ್ನ? ಮಾರ್ನಿಂಗು, ಈವ್ನಿಂಗ್. ಸರ್ ಒಂದ್ ಸ್ಕ್ರೀನ್ ಶಾಟ್ ಹೊಡಿತೀನಿ, ಒಂದೊಂದೇ ಮುದ್ರೆ ಅಲ್ಲೇ ತೋರ್ಸಿ ಸರ್. ಅಲ್ಲೇ ತೋರ್ಸ್ಬೇಕಾದ್ರೆ ನಾನು ಸ್ಕ್ರೀನ್ ಶಾಟ್ ಹೊಡ್ಕೊಂತೀನಿ. ಅಲ್ಲ ಅದಕ್ಕೆ ಸಮಯ ಮೇಡಮ್ ಅವರೇ, ಎಲ್ಲಾನು ಒಂದೇ ಸರಿ ನೋಡ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ನಿಮ್ಗೆ 3 ಮುದ್ರೆ ಹೇಳಿದೀನಿ. ಇದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನೊಂದ್ ದಿವಸ ಇನ್ನೊಂದ್ ಮುದ್ರೆ ಹೇಳ್ತೀನಿ, ಆಗ್ಬೋದಾ? ಯಾಕಂದ್ರೆ ಈ ಮುದ್ರೆ ಒಂದು ಪ್ರಾಣ ಮುದ್ರೆ ಒಂದ್ ಹೇಳಿದಿನ, ಮಹರ್ಷಿ ಮುದ್ರೆ ಒಂದ್ ಹೇಳಿದಿನ. ಅದನ್ನ ತೋರ್ಸಿ ಸರ್ ಇನ್ನೊಂದ್ಸರ್ತಿ. ಅದ್ ಕಷ್ಟ, ಅದಕ್ಕೆ ನೀವ್ ತೋರಿಸ್ಬೇಕಾದ್ರೆ ನಾನು ಹೊಡ್ಕಂತೀನಿ ಸ್ಕ್ರೀನ್ ಶಾಟ್ ನ. ಇಲ್ಲ, ನೀವ್ ಹಂಗ್ ಮಾಡ್ಬಾರ್ದು. ನೀವ್ ಬರ್ಕೋಬೇಕು. ಹೆಬ್ಬೆರಳನ್ನ ತುದಿಗೆ, ಉಂಗರದ ಬೆರಳು ಬುಡಕ್ಕೆ ಟಚ್ ಆಗ್ಬೇಕು. ಆಮೇಲೆ ನಿಮ್ಮ 2 ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ನಿಮ್ಮ ಹೆಬ್ಬೆರಳಿನ ತುದಿಗೆ ಟಚ್ ಆಗ್ಬೇಕು. ಅದನ್ನ ಬರ್ಕೊಳ್ಳೋದು, ಮುದ್ರೆ ನೋಡೋದಕ್ಕಿಂತ ಯಾವ ರೀತಿ ಬರ್ಕೋಬೇಕು ಅಂತ ಹೇಳ್ತೀನಿ, ಕೇಳಿ. ನೋಡಿ, ಕೇಳಿ, ನಾನು ಕ್ಲೀನ್ ಆಗಿ ಹೇಳ್ತೀನಿ, ಬರ್ಕೊಂಬಿಡಿ. ತೋರ್ ಬೆರಳು ಮತ್ತು ಮಧ್ಯದ ಬೆರಳು ಹೆಬ್ಬೆರಳನ್ನ ಸ್ಪರ್ಶಿಸಬೇಕು. ಆಯ್ತಾ? ಹೆಬ್ಬೆರಳನ್ನ ಸ್ಪರ್ಶಿಸಬೇಕು. ಅನಾಮಿಕ ಬೆರಳು ಅಂದ್ರೆ ಉಂಗರದ ಬೆರಳು ಹೆಬ್ಬೆರಳಿನ ಮೂಲದಲ್ಲಿ ಇಟ್ಕೋಬೇಕು. ಹೆಬ್ಬೆರಳಿನ ಮೂಲದಲ್ಲಿ ಉಂಗರದ ಬೆರಳು, ಹೆಬ್ಬೆರಳಿನ ಮೂಲದಲ್ಲಿ ಇಟ್ಕೋಬೇಕು. ಆಮೇಲೆ ನಿಮ್ಮ ಲಿಟಲ್ ಫಿಂಗರ್ ಅಂದ್ರೆ ಕಿರುಬೆರಳು ನೇರವಾಗಿರ್ಬೇಕು. ಬರ್ಕೋಬೇಕು ಯಾವತ್ತು ಅದನ್ನ. ಅದು ಬರ್ಕೊಂಡ್ರೆ ನಮ್ಗೇನಾಗುತ್ತೆ, ಫೋಟೋ ಇದಾದ್ರೂ ಬರ್ಕೊಳೋದು ತುಂಬಾ ಮುಖ್ಯ, ಯಾವ ರೀತಿ ಮಾಡ್ಬೇಕು ಅಂತ. ಹೆಬ್ಬೆರಳಿಗೆ ತೋರ್ ಬೆರಳು, ಮಧ್ಯದ ಬೆರಳು ನಿಧಾನವಾಗಿ ಟಚ್ ಆಗಿರ್ಬೇಕು.
ನಿಮ್ಮ ಉಂಗರದ ಬೆರಳು ಹೆಬ್ಬೆರಳಿನ ಬುಡದಲ್ಲಿ ತುದಿಯಲ್ಲಿ ಇಟ್ಕೋಬೇಕು. ನಿಮ್ಮ ಕಿರುಬೆರಳು ನೇರವಾಗಿರಬೇಕು. ಆಯ್ತಾ ಮೇಡಮ್? ಹ್ಞೂ ಸರ್. ಇದನ್ನ ಮಹರ್ಷಿ ಮುದ್ರೆ ಅಂತ ಕರೀತಾರೆ. ಇದನ್ನ ಮಹರ್ಷಿ ಮುದ್ರೆ ಅಂತ ಕರೀತಾರೆ. ಇದು ಕಣ್ಣಿಗೆ ಸಂಬಂಧಪಟ್ಟಂತ ಒಂದು ಕ್ರಿಯೆಗೆ ನಿವಾರಣೆಗೆ ಅನುಕೂಲ ಆಗುತ್ತೆ. ಇನ್ನ ನಿಮ್ಗೆ ಪ್ರಾಣ ಮುದ್ರೆ ಗೊತ್ತಿದೆ. ಇದಾದ್ಮೇಲೆ ನೆಕ್ಸ್ಟ್ ನಾಳೆ ನಿಮ್ಗೆ ಇನ್ನೊಂದು ಮುದ್ರೆ ಹೇಳ್ಕೊಡ್ತೀನಿ. ಶಂಖ ಮುದ್ರೆ ಅಂತ ಹೇಳ್ತಾ ಇದ್ರು ಗುರುಗಳು. ಆ ಶಂಖ ಮುದ್ರೆಯಿಂದ ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ಬೋದು. ಶಂಖ ಮುದ್ರೆ ಗೊತ್ತಲ್ಲ ನಿಮ್ಗೆ? ಹೆಬ್ಬೆರಳು ಮಧ್ಯದ ಕೈಗೆ ಮೇಡಮ್, ಈ ಹೆಬ್ಬೆರಳನ್ನ ಮಧ್ಯದ ಕೈಯಲ್ಲಿ ಇಟ್ಕೋಬೇಕು. ಈ ರೀತಿ ಈ 4 ಬೆರಳುಗಳಿಂದ ಈ ತರ ಮುಚ್ಕೊಂಡು ಈ ತರ ನಮಸ್ಕಾರ ಸ್ಥಿತಿಗೆ ಬಂದು ಈ ರೀತಿ ಇಟ್ಕೋಬೇಕು. ಶಂಖ ಮುದ್ರೆ ಈ ರೀತಿ ಇಟ್ಕೊಂಡು ನಮ್ಮ ಎದೆ ಭಾಗದಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು. ಹೆಬ್ಬೆರಳನ್ನ ಅಂಗೈನ ಮೇಲೆ ಇಟ್ಕೋಬೇಕು. ಆ ಅಂಗೈಯಿಂದ ಮಿಕ್ಕಿದ 4 ಬೆರಳನ್ನ ಮುಚ್ಚಿ ಇದನ್ನ ನೇರವಾಗಿ ತಿರುಗಿಸಿ ಈ ತೋರ್ ಬೆರಳು ಹೆಬ್ಬೆರಳಿಗೆ ಈ ತರ ಟಚ್ ಮಾಡ್ಬೇಕು. ನಮಸ್ಕಾರ ಸ್ಥಿತಿ ಬಂದಾಗ ಬರ್ತದೆ. ಕಾಣಿಸ್ತದ? ಅದು ಹೌದು, ಆತರ. ಹೌದು ಮೇಡಮ್, ಈ ತರ ಇಟ್ಕೋಬೇಕು. ಇದನ್ನ ನಾವು ಎದೆ ಭಾಗದಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೋದು. ಪ್ರತಿಯೊಂದ್ ಸರಿನೂ ಈ ಮುದ್ರೆನ ನಾವು ಉಪಯೋಗಿಸ್ಬೋದು. ಹೆಬ್ಬೆರಳನ್ನ ಇನ್ನೊಂದ್ಸರಿ ತೋರಿಸಿ, ಇನ್ನೊಂದ್ ಕೈಯಿಂದ ತೋರಿಸಿ ನೋಡಿ. ಹೆಬ್ಬೆರಳನ್ನ ಈ ರೀತಿ ಇಟ್ಕೊಳ್ಳಿ. ಈ 4 ಬೆರಳನ್ನ ಆ ಹೆಬ್ಬೆರಳನ್ನ ಮುಚ್ಚಿ ಕೈನ ಈ ತರ ತಿರ್ಗಿಸ್ಕೊಂಡು ನೇರವಾಗಿ ನಿಲ್ಲಿಸ್ಕೊಳ್ಳಿ. ಮಡಚ್ಬೇಕ್ರಾ ಈ ಹೆಬ್ಬೆರಳನ್ನ? ಆ ಹೆಬ್ಬೆರಳನ್ನ ಅಲ್ಲಲ್ಲ, ಈ ಹೆಬ್ಬೆರಳನ್ನ ಹಿಂಗ್ ಇಟ್ಕೊಂಡ್ರಲ್ಲ, ಈ ಹೆಬ್ಬೆರಳನ್ನ ನೋಡಿ, ಈ ಹೆಬ್ಬೆರಳು ಹಿಂಗ್ ಇಟ್ಕೊಂಡಿದೀರಾ. ಇದನ್ನ ನೀವೇನ್ ಮಾಡ್ಬೇಕು, ಈ 4 ಬೆರಳನ್ನ ಈ ತರ ಮುಚ್ಕೊಂಡಿದೀರಾ, ಹೌದಾ? ಕೈನ ಹಿಂಗ್ ತಿರ್ಗಿಸ್ಕೊಳ್ಳಿ ನೇರವಾಗಿ ನಮಸ್ಕಾರ ಸ್ಥಿತಿಗೆ ತಿರ್ಗಿಸ್ಕೊಂಡು ಈ ಹೆಬ್ಬೆರಳನ್ನ ನಿಮ್ಮ ತೋರ್ ಬೆರಳು ಮತ್ತು ಮಧ್ಯದ ಬೆರಳಿಗೆ ಸೇರಿಸಿ ನಮಸ್ಕಾರ ಸ್ಥಿತಿ ಬರ್ತದೆ. ಹೌದು, ಸ್ವಲ್ಪ ತಿರ್ಗಿಸಿ ಕೈನ ನೋಡಿ, ಈ ತರ ಬರ್ತದೆ ನಮಸ್ಕಾರ ಸ್ಥಿತಿ. ಹೌದು ಗುರುಜಿ, ಹನುಮಂತರಾಜು ಅವ್ರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ನಮಸ್ಕಾರ ಸ್ಥಿತಿ. ಈ ಬೆರಳುಗಳು ಮುಚ್ಕೋಬೇಕು. ಈ ಹೆಬ್ಬೆರಳನ್ನ ಮುಚ್ಕೋಬೇಕು. ಕೈನ ಸ್ವಲ್ಪ ಹಿಂಗ್ ತಿರ್ಗಿಸ್ಕೋಬೇಕು. ಬೆರಳನ್ನ ಹಿಂಗ್ ಟಚ್ ಮಾಡ್ಬೇಕು. ಅರ್ಥ ಆಯ್ತಾ? ನಮಸ್ಕಾರ ಸ್ಥಿತಿ. ಇದು ಗುರುಜಿ ಹೇಳಿದ್ದು ಶಂಖ ಮುದ್ರಾ ಅಂತ ಮಾಡಿ. ಓಕೆನಾ? ಥ್ಯಾಂಕ್ ಯು. ಈ ಒಂದು ಮುದ್ರಾ ಮಾಡಿ ಮನಸ್ಸಿನ ಸ್ಥಿತಿ. ಹನುಮಂತರಾಜು ಅವರು ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಸರಿ, ಅದನ್ನ ಮಾಡಿ ತುಂಬಾ ಚೆನ್ನಾಗಿರ್ತದೆ. ಈ 3 ಮುದ್ರೆ ಮಾಡಿ. ಈ ಮುದ್ರೆನ ನೀವು 20 ನಿಮಿಷ ಇಲ್ಲ 40 ನಿಮಿಷ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡಿ. ಇನ್ನೊಂದು ಹೇಳ್ತೀನಿ, ಈ ಶಂಖ ಮುದ್ರಾನ ನೀವು ಬೇಕಾದ್ರೆ ನಾವು ಧ್ಯಾನ ಮಾಡುವಾಗ ಪ್ರಾಣ ಮುದ್ರಾ ಆಗ್ಬೋದು, ಇಲ್ಲ ಧ್ಯಾನ ಮುದ್ರಾ ಆಗ್ಬೋದು. ಅಕಸ್ಮಾತ್ ನಾವು ಆನಾಪಾನ ಸತಿ ಧ್ಯಾನ ಮಾಡ್ತಾ ಇರ್ತೀರಿ, ನಿಮಗೆ ಸಮಯ ಸಿಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಈ ಮುದ್ರೆ ಇಟ್ಕೊಂಡು ನೀವು ಬೇಕಾದ್ರೆ ಧ್ಯಾನ ಮಾಡಬಹುದು. ಧ್ಯಾನದಲ್ಲಿ ಮಾಡ್ಕೊಬಹುದು ಸರ್. ಪ್ರವಚನ ಧಾರಾಳವಾಗಿ ಒಳ್ಳೇದು. ಪ್ರವಚನ ಕೇಳ್ತಾ ನೀವು ಮಾಡಬಹುದು. ಇದನ್ನ ಮಾಡಿದ್ರೆ ನಿಮಗೆ ಕಣ್ಣಿನ ದೋಷ 41 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಮ ಕಣ್ಣಿನ ದೋಷ ಕಮ್ಮಿ ಆಗುತ್ತೆ. ಮತ್ತೆ ನಿಮ್ಮ ಬ್ರೈನಿಗೆ ಸಂಬಂಧಪಟ್ಟಂತ ಏನನ್ನ ದೋಷಗಳಿದ್ರೆ ಅದು ಕಮ್ಮಿ ಆಗುತ್ತೆ. ಇದಾದ್ಮೇಲೆ ಯಾಕೋ ಇನ್ನ ಹನುಮಂತರಾಜ್ ಅವ್ರು ಕನ್ಫ್ಯೂಸ್ ಆಗ್ತಾ ಇದೆ. ಏನು ಹೇಳಿ, ಆ ಮುದ್ರೆ ಹೇಳಿ, ಇಲ್ಲ ಕೇಳಿಸ್ತದೆ ಹೇಳಿ ರಾಜು ಅವರೇ. ಶಂಖ ಮುದ್ರೆ. ಹಾ, ಹೌದೌದು, ಶಂಖ ಮುದ್ರೆ ಗೊತ್ತಿದೆಯಲ್ಲ ನಿಮ್ಗೆ? ಮೂರಿದೆ ಈ ಮುದ್ರೆಗಳು. 3 ತರ ಇದೆ. ಲಿಂಗ ಮುದ್ರೆ, ಶಂಖ ಮುದ್ರೆ ಅಂತ. ಇದನ್ನ ನಾವು ಪ್ರಾಕ್ಟೀಸ್ ಮಾಡೋದು. ಲಿಂಗ ಮುದ್ರೆ ಹೆಬ್ಬೆರಳು ಮೇಲ್ ಬರ್ತದೆ. ಈಗ ಕನ್ಫ್ಯೂಸ್ ಮಾಡೋದು ಬೇಡ, ಒಂದೊಂದು ಮುದ್ರೆ ತಿಳ್ಕೊಳ್ಳಿ. ಯಾಕಂದ್ರೆ ಈ ಮುದ್ರೆಗಳು ಹೆಂಗೆ ಅಂದ್ರೆ ಯಾವ ಬೆರಳು ಎಲ್ಗೋಗುತ್ತೋ ಗೊತ್ತಾಗಲ್ಲ, ಆಮೇಲೆ ಯಾವ್ದಕ್ ಯಾವ್ದು ಸಂಬಂಧನೋ ಗೊತ್ತಾಗಲ್ಲ. ಅದಕ್ಕೆ ಕಲಿಯೋವಾಗ ನಿಧಾನವಾಗಿ ಒಂದೊಂದೇ ಕಲ್ತ್ಕೊಳ್ಳೋಣ. ಯಾಕಂದ್ರೆ ಬೆಳಗ್ಗೆ ನೀವು ತುಂಬಾ ಬೇಜಾರ್ ಪಟ್ಕೊಂಡು ಹೇಳಿದ್ದಕ್ಕೆ ನನ್ಗೆ ಇವತ್ತು ಅನಿಸ್ತು ಈ ಮುದ್ರೆ ನಿಮ್ಗೆ ತಿಳಿಸೋಣ ಅಂತ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಯಾರೋ ಕಣ್ಣಿಂದು ದೋಷದ ಬಗ್ಗೆ ಮಾತಾಡ್ತಿದ್ರು, ಕಣ್ಣಿಂದು. ಅವಾಗ ನಾನು
ಅಂತ ಹೇಳ್ಬಿಟ್ಟು ಆಗ ಆ ವಿಷಯಕ್ಕೆ ನಾನ್ ಮಾತಾಡ್ದೆ. ಕಣ್ಣಿಂದ ಕೇಳ್ತಾ ಇದ್ರಲ್ವಾ ಅದಕ್ಕೆ. ಸರ್ ಸ್ವಮೂತ್ರ ಅದಕ್ಕೆ ಮಾಡ್ತೀವಿ ಸರ್. ಸ್ವಮೂತ್ರದಲ್ಲಿ ಕಣ್ಣು ಕ್ಲೀನ್ ಮಾಡ್ಕೋತೀವಲ್ಲ ಸರ್, ಅದನ್ನ ಹೇಳ್ತಿದ್ರು, ಅವಾಗ ಮೇಡಮ್ ಹೇಳಿದ್ದು ಸರ್. ಅದೇ ಅದು ಸ್ವಲ್ಪ ನಾನು ಬಂದಿದ್ದೆ ಲೇಟ್ ಆಯ್ತು, ಅದಕ್ಕೆ ಕೇಳಿಸ್ಕೊಂಡಿದ್ದು. ಯಾಕಂದ್ರೆ ಇವತ್ತು ನಾನು ಬೇರೆ ಕಡೆ ಎಲ್ಲೋ ಸ್ವಲ್ಪ ಕೆಲಸ ಇತ್ತು, ನಾನು ಅಟೆಂಡೇ ಮಾಡಿಲ್ಲ ಬೆಳಗ್ಗೆಯಿಂದ. ಆಮೇಲೆ ಕೊನೆಯಲ್ಲಿ ಬಂದೆ, ಅಷ್ಟೊತ್ತಿಗೆ ನಿಮ್ಮ ಒಂದು ಗುರುಜಿ ಅವ್ರ ಪ್ರವಚನ ಕೇಳಿಸ್ಕೊಂಡು ಆಮೇಲೆ ನಿಮ್ಮ ಮಾತು ಕೇಳಿದೆ. ತುಂಬಾ ಒಳ್ಳೇದು. ಇದನ್ನ ತಿಳ್ಕೊಳ್ಳಿ. ಈ ಮುದ್ರೆ ಮತ್ತೆ ಬೆನ್ನಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಅವಾಗ ಸಮಯ ಸಿಕ್ಕಿದಾಗ ಒಂದೊಂದು ಸಮಯ ಬಂದಾಗ ಒಂದೊಂದು ಮುದ್ರೆ ಹೇಳ್ತಾ ಇರ್ತೀನಿ. ಅದನ್ನ ಫಾಲೋ ಮಾಡಿ ಅದ್ರ ಉಪಯೋಗ ಪಡ್ತಾರೆ, ಅವ್ರಿಗೆ ಸಂತೋಷ ಆಗುತ್ತೆ. ಮುದ್ರೆ ಹೇಳ್ಕೊಡ್ತೀನಿ ಅಂದ್ರಿ, ಅದನ್ನ ಹೇಳ್ಬಿಟ್ರಿ ಸರ್, ಅದು ಓಕೆ. ಇವತ್ತಿನ ಧ್ಯಾನ ಹೇಗಿತ್ತು ಅಂತ ಮಾಸ್ಟರ್ಸ್ ಮಾತಾಡ್ತಾರೆ. ಅದ್ರ ಜೊತೆಗೆ ಹನುಮಂತರಾಜು ಅವರು ಒಂದು ಶ್ಲೋಕನೋ ಏನೋ ಒಂದು ಹೇಳ್ತಾರೆ ಅಂತ ನಾವು ಕಾದಿದೀವಿ ಸರ್. ಗುರುಗಳೇ ಮಾತಾಡಿ. ಹನುಮಂತರಾಜು ಅವರೇ, ಮಾಸ್ಟರ್ಸ್, ಇದ್ರಲ್ಲಿ ಏನು ಹಿಂದೆ ಹೋಗುವಂತದ್ದು ಏನಿಲ್ಲ, ಮನ್ಸಿಗೆ ಬಂದಿದ್ ಮಾತಾಡೋದು. ತುಂಬಾ ಆಕ್ಟಿವ್ ಪರ್ಸನ್ ಅವರು. ಈಗ ನಾನು ಮತ್ತೊಬ್ಬರನ್ನ ಕೇಳಿದೆ, ಹೊಸಬ್ರು ಬಂದಿರೋರು ದಯವಿಟ್ಟು ಒಂದೆರಡು ಮಾತಾಡಿ ಅಂತ. ಸರಸ್ವತಿ ಮೇಡಮ್ ಅವರಾಗಿರ್ಬೋದು, ಪುಷ್ಪಾವತಿ, ಜಯಲಕ್ಷ್ಮಿ, ಒಂದೊಂದು ಮಾತಾಡೋದು ಸಾಕು. ಒಂದೊಂದು ಮಾತಾಡಿದ್ರೆ ನಿಮ್ಮ ವಾಯ್ಸ್ ಹೆಂಗಿದೆ ಅಂತ ನಾವು ಕೇಳಿ ತಿಳ್ಕೋಣ. ಓಕೆ ಸರ್. ಉಮಾವತಿ ಮೇಡಮ್ ಏನಾರ ಒಂದು ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಉಮಾವತಿ ಮೇಡಮ್, ಉಮಾದೇವಿ ಮೇಡಮ್. ರಾಜು ಅವ್ರು ಹೇಳ್ತಾ ಇದಾರೆ, ಕೇಳೋಣ. ಮಾತಾಡಿ ಗುರುಗಳೇ, ಮಾತಾಡಿ ಮೇಡಮ್. ಅವ್ರು ಮಾತಾಡ್ತಾರಂತೆ. ಮಾತಾಡ್ಲಿ. ಹೇ ಭರತ ಖಂಡವೇ, ಜಾಗೃತವಾಗು, ನಿನ್ನ ಆಧ್ಯಾತ್ಮದಿಂದ ಪ್ರಪಂಚವನ್ನು ಗೆಲ್ಲು. ಸ್ವಾಮಿ ವಿವೇಕಾನಂದನವರ ಇದು. ಮಾತಾಡಿ ನಮಗ್ ಖುಷಿ ಆಗತ್ತೆ ಸರ್. ಯಾಕೆಂದ್ರೆ ಕಲಾವಿದೆ ಒಳಗಡೆ ಇರ್ತಾರೆ, ಪ್ರತಿಯೊಬ್ರು ಆಚೆ ಬರ್ಬೇಕು ಅಂತ ಅಶ್ವಿನಿ ಮೇಡಮ್ ಹೇಳ್ತಿದಾರಲ್ಲ, ಹಾಗಾಗಿ ದಯವಿಟ್ಟು ಎಲ್ರೂ ಪ್ರಯತ್ನ ಪಡಿ. ಯಾರಲ್ಲಿ ಏನಿದೆಯೋ ಗೊತ್ತಿಲ್ಲ, ಹಾಗಾಗಿ ಪ್ರತಿಯೊಬ್ರು ಮಾತಾಡಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಾಜು ಸರ್, ಒಂದು ವಿಷಯ ತಿಳ್ಕೊಳ್ಳಿ, ನಮ್ಗೆ ಇಲ್ಲಿ ಸಂಗೀತ ಬೇಕಾಗಿಲ್ಲ, ಕಾವ್ಯ ರಚನೆ ಬೇಕಾಗಿಲ್ಲ, ಮನಸ್ಸಿನಲ್ಲಿ ಬರುವಂತ ಭಾವನೆ ಮಾತ್ರ ವ್ಯಕ್ತಪಡಿಸಿದ್ರೆ ಸಾಕು. ಯಾಕಂದ್ರೆ ನಾವಿಲ್ಲಿ ಕಲಿಯೋದಕ್ ಬಂದಿದ್ದೀವಿ, ಎಲ್ಲಾರು ಕಲಿತಾ ಇದ್ದೀವಿ. ಮನಸ್ಸಿನ ಭಾವನೆ ವ್ಯಕ್ತಪಡಿಸಿ ಮನಸ್ಸಲ್ಲಿರುವಂತ ನೋವನ್ನ ಕಳ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರುವಂತ ನೋವನ್ನ ಕಳ್ಕೊಳ್ಳಿ, ಸಂತೋಷ ನಿಮ್ಮದಾಗ್ಲಿ ಅನ್ನೋದೇ ನಮ್ಮ ಭಾವನೆ. ಜೊತೆಗೆ ಎಲ್ಲರೂ ಧ್ಯಾನಸ್ಥರಾಗ್ಬೇಕು. ನಮಗೆ ಮುಖ್ಯ ಧ್ಯಾನಸ್ಥರಾಗಿ, ಮತ್ತೆ ಎಲ್ಲಾರು ಎಲ್ಲೇ ಹೋಗಲಿ ನಮ್ಮ ಪಿರಮಿಡ್ಗಳನ್ನ ಒಂದೊಂದು ಮನೆಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಪಿರಮಿಡ್, ಪತ್ರಿಜಿ ಸರ್ ಹೇಳೋದೇನು, ಒಂದು ಪಿರಮಿಡ್ ಮನೆಯಲ್ಲಿದ್ರೆ ಒಬ್ಬ ಡಾಕ್ಟರ್ ಇದ್ದಂಗೆ ಅಂತ. ಆ ಒಂದು ಅವರ ಕನಸನ್ನ ನಾವು ನೆನಸು ಮಾಡ್ಬೇಕು. ದೊಡ್ಡ ಪಿರಮಿಡ್ ನಾವು ಕಟ್ಟಕ್ಕಾಗಲ್ಲ, ಅದೇ ಒಂದು ಸಣ್ಣ ಪಿರಮಿಡ್ ನ ಒಂದು ಮನೆ ಕಳಿಸೋದ್ರಲ್ಲಿ ಏನು ನಮ್ಗೆ ನಷ್ಟ ಆಗಲ್ಲ. ಅಂತ ಕೆಲಸ ಯಾರಿಗೆ ಇನ್ನೇನೇ ಪ್ರೆಸೆಂಟ್ ಮಾಡ್ಲಿ, ನಮ್ಮ ಫೌಂಡೇಶನ್ ಅಲ್ಲಿ ಒಂದು ಪಿರಮಿಡ್ ನ ಅವ್ರಿಗೆ ಕೊಟ್ಟು ನಾವು ಅದನ್ನೇ ಒಂದು ಗಿಫ್ಟ್ ಆಗಿ ಕೊಟ್ರೆ ಒಳ್ಳೇದು. ಇದೇ ನಮ್ಮ ಅನಿಸಿಕೆ. ನೀವು ಎಲ್ಲರೂ ಫಾಲೋ ಮಾಡಿದ್ರೆ ನಾವು ಧನ್ಯ. ಮತ್ತೆ ಭಾರತೀಯ ಒಂದು ಬಳಗಾರದ ಬಗ್ಗೆ ಹೇಳಿದ ಅವರು ಹಾಡನ್ನ ಹೇಳಿದಾಗ, ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಹೆಚ್ಚು ಕಾಲ ಹಿಂದೆ ಮನೆಗೆ ಬಳೆಗಾರರು ಬಂದು ಬಳೆಯನ್ನ ತೊಡ್ಸಿ ಹೋಗ್ತಿದ್ರು ತಾಯಂದ್ರಿಗೆ. ಅದಿವತ್ತು ನಾನು ಯಾಕನ್ನ ದೊಡ್ಡನಾದ್ನೋ ಅನ್ಸುತ್ತೆ. ಯಾಕಂದ್ರೆ ಬಾಲಕದಲ್ಲಿ ಇದ್ದ ಆಟಗಳು, ಕುಣಿತಗಳು ಈ ವಯಸ್ಸಾದ್ಮೇಲೆ ಬೇಡ. ಈ ವಯಸ್ಸು ಅದು ಬಾಲಕನಾಗಿದ್ದಾಗೆ ಚಂದ ಇತ್ತು. ಮರಕೋತಿ ಆಟ, ಚಿಲ್ಲದಂಡೆ, ಗೋಳಿ ಆಟ, ಈಜಾಟ ತುಂಬಾ ಚೆನ್ನಾಗಿದೆ. ಬಾಲಕನಾಗಿದ್ರೆ ದೊಡ್ಡವನಾಗ್ಬಾರ್ದಿತ್ತು ಅನಿಸ್ತಾ ಇದೆ. ತಪ್ಪು. ದೊಡ್ಡವರಾದ್ರೂನು ನೀವು ಆಟ ಆಡೋದು ಬೇಡ ಅಂತ ಯಾರು ಹೇಳಲ್ಲ. ಆದ್ರೆ ಆಟ ಆಡೋದಕ್ಕೆ ನಿಮ್ಮ ಮನಸ್ಸು ರೆಡಿ ಆಗಿರ್ಬೇಕು. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಯಾವತ್ತೂ ಬಾಲಕರೇ,
ಆದ್ರೆ ಆಟ ಆಡುವಂತ ಮನಸ್ಸು ಬರ್ಬೇಕು. ನಾವು ಬಿಗುಮಾನ ಬಿಂಕ ತೋರಿಸಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಆಟ ಆಡ್ಬೇಕು ಅಂದ್ರೆ ಯಾವುದೇ ಸಮಯ ಆಗ್ಲಿ ಎಲ್ಲೇ ಆಗ್ಲಿ ಆಟ ಆಡೋಣ ಅಂತ ತಿಳ್ಕೊಳ್ಳಿ. ನಿಜವಾಗ್ಲು ನಾವು ಬೆಳಗ್ಗೆ ಹೊತ್ತು ಈಗ ಧ್ಯಾನ ಯೋಗ ಮುಂಚೆ ಒಂದೊಂದ್ಸರಿ ಸಾಂಗ್ ಆಡಿಸಿ ಡ್ಯಾನ್ಸ್ ಮಾಡಿಸ್ತೀವಿ. ಆ ಡ್ಯಾನ್ಸ್ ಮಾಡಿದಾಗ ಬಿಗುಮಾನ ತೋರಿದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಾರು ಸೇರಿದಾಗ ಒಂದ್ ಜಾಗದಲ್ಲಿ ಕುತ್ಕೊಂಡ್ರೆ ಒಂದ್ ಡ್ಯಾನ್ಸ್ ಆಡಿಸ್ತೀರಿ, ಅಲ್ಲಿ ಬಿಗುಮಾನ ನಮ್ಗೆ ಕೆಲ್ಸಕ್ಕೆ ಬರಲ್ಲ. ಬಾಲಕರೇ ನಾವು ಯಾಕೆ ಆ ಒಂದು ದೊಡ್ಡ ಸ್ಥಿತಿಗೆ ಆ ಬಿಗುಮಾನ ಬೇಕು ನಮ್ಗೆ? ಬಿಟ್ಟು ಮುಕ್ತ ಮನಸ್ಸಿನಿಂದ ಮಾತಾಡೋಣ, ಮುಕ್ತ ಮನಸ್ಸಿನಿಂದ ಎಲ್ಲರೂ ಆಡೋಣ. ಆವಾಗ ನಮ್ಮ ಹೃದಯ ಸಂತೋಷವಾಗಿರುತ್ತೆ, ನಮ್ಗೆ ಆಯುಷು ಅಷ್ಟೇ ಚೆನ್ನಾಗಿರ್ತದೆ. ಯಾವುದೇ ಕಷ್ಟದ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬೇಡ ಅಷ್ಟೇ. ಅಯ್ಯೋ ಅವ್ರ ಮುಂದೆ ಏನೋ ಅನ್ಕೊಂತಾರಪ್ಪ, ನನಗೆ ಯಾಕೆ ಬೇಕು? ನನಗ್ ಮನಸ್ಸಿಗೆ ಬಂದಿದ್ರೆ ನಾನು ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ಬೇಕು, ನನ್ನ ಮನಸ್ಸಿದೆ, ನಾನು ಮಾಡ್ತಾ ಇದ್ದೀನಿ, ನಾನ್ ಮಾಡಲ್ಲ, ಬೇಡ, ಅವ್ರೇನೋ ಹೇಳಿ, ನಮಗ್ ಬೇಕಾಗಿಲ್ಲ. ಒಳ್ಳೆ ಮನಸ್ಸು ಹೊಂದಿದ್ರೆ ಎಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆ ಒಂದ್ ಯೋಚನೆ ಬಿಡಿ, ನಾವು ದೊಡ್ಡವ್ರು ಯಾಕಾದ್ವಿ ಅಂತ. ದೊಡ್ಡವರಾಗಿದ್ದೇ ಒಳ್ಳೇದು, ಎಲ್ಲಾ ಕೆಲ್ಸಗಳು ದೊಡ್ಡವರಾಗೇ ಮಾಡೋಣ. ಏನ್ ಸರ್ ಗುರುಗಳೇ ಹೇಳಿ, ಸರಿನಾ? ಮುಕ್ತ ಮನಸ್ಸು ಅಷ್ಟೇ, ಮುಕ್ತ ಮನಸ್ಸು ನಮ್ಗೆ ಎಲ್ಲದಕ್ಕೂ ಜಯ. ಮಾತಾಡಿ. ಒಂದು ನಮ್ ದೇಹಕ್ಕೆ ವಯಸ್ಸಾಗಿದೆ ಅಷ್ಟೇ, ಮನಸ್ಸಿಗಲ್ಲ. ನಾವು ಮನ್ಸಲ್ಲಿ ಚಿಕ್ಕವರಾಗೇ ಇರೋಣ. ಆದಷ್ಟು ಅಂತ ಆಡ್ಬೇಕು ಸರ್. ನಾವ್ ಯಾವಾಗೂ ನಮ್ ದೇಹಕ್ಕೆ ವಯಸ್ಸಾಗ್ತಿದೆ, ಮನಸ್ಸಿಗೂ ಆಗಿಲ್ಲ, ಯಾವ್ದಕ್ಕೂ ಆತ್ಮಕ್ಕಂತೂ ಆಗೋದೇ ಇಲ್ಲ. ನಾನು ಅದನ್ನ ಕಲ್ತಿದ್ದೀನಿ. ರಾಜು ಅವರೇ, ಇನ್ನೊಂದ್ ಮಾತು ಹೇಳ್ತೀನಿ ನಿಮ್ಗೆ. ನಮ್ಮ ಸಮವಯಸ್ಕರು ಬಂದಾಗ, ನಮ್ಮ ಫ್ರೆಂಡ್ಸ್, ಬಾಲ್ಯ ಫ್ರೆಂಡ್ಸ್ ಯಾರನ್ನ ಬಂದಾಗ ನಾವ್ ಯಾವ ರೀತಿ ಬಿಹೇವ್ ಮಾಡ್ತೀವಿ? ಅವ್ರ ಹತ್ರ ಓಪನ್ ಆಗಿ ಮಾತಾಡ್ತೀವ? 100% ಓಪನ್ ಆಗಿ ಮಾತಾಡ್ತೀವಿ. ಹಂಗಿರೋವಾಗ ಎಲ್ಲಾರ ಜೊತೆನೂ ನಮ್ ಬಾಲ್ಯ ಫ್ರೆಂಡ್ಸ್ ಅಂದ್ಕೊಂಡ್ ಮಾತಾಡಿ ಪ್ರಯೋಜನ ಏನು? ಬಿಗುಮಾನ ಬಿಟ್ಬಿಡಿ. ಬಿಗುಮಾನ ಮನಸ್ಸಲ್ಲಿರುವಂತ ಒಂದು ಸಂಕೋಚ ಭಾವ ಬಿಟ್ಬಿಡಿ. ಸಂಕೋಚ ಬಿಟ್ಟು ನಿರಾಳವಾಗಿ, ಧಾರಾಳವಾಗಿ, ಒಳ್ಳೆ ಮನಸ್ಸಿಂದ ಮಾತಾಡೋಣ. ಆಗ್ಬೋದಾ? ಮಾತು ಮೌನ ಇದ್ರೆ ಒಳ್ಳೇದೇ. ಅದೇ ಕೆಲವು ಟೈಮಲ್ಲಿ ಅದು ಮೌನ ಚೆನ್ನಾಗಿರಲ್ಲ ಅಲ್ವಾ? ಬಂಗಾರ ಇದ್ದಂಗೆ ಮಾತಾಡಿ. ಥ್ಯಾಂಕ್ ಯು. ಇನ್ನೊಬ್ರು ಯಾರು? ಉಮಾದೇವಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ವೆಂಕಟೇಶ್ವರ ಸರ್. ನೀವ್ ಹೇಳಿದ ಮಾತು ಸತ್ಯ ಸರ್. ನಾವ್ ಹಿಂಗೆ ನೀವ್ ಹೇಳೋ ಮಾತು ಪ್ರತಿಯೊಂದು ಸತ್ಯ. ಈಗ ನಾವು ಬಾಲಕರಾಗೆ ಇರ್ಬೇಕು. ನೀವ್ ಹೇಳೋ ಮಾತು ಸರಿ ಇದೆ ಸರ್. ಹನುಮಂತರ ಸರ್ ಸ್ವಲ್ಪ ಅವ್ರ ಹಂಗೆ ಸ್ವಲ್ಪ ಒಂಥರ ಇದ್ರಲ್ಲಿ ಹೇಳ್ತಾರೆ. ಅವ್ರಿಗೆ ಮಾತಲ್ಲಿ ಸರಿಯಾಗಿ ಒಪ್ಪುತ್ತೆ ಸರ್ ಅವ್ರಿಗೆ. ಕರ್ಕೋಣ ನಮ್ ಜೊತೆಗೆ. ಅಯ್ಯೋ, ಈಗ ಅವ್ರ ಮನಸ್ಸು ನೀವೆಲ್ಲ ಹೇಳಿದ್ಮೇಲೆ ಅವ್ರ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗುತ್ತೆ ಇವಾಗ. ಈಗ ಸಿದ್ರ ಬೆಟ್ಟಕ್ಕೆ ನಾವ್ ಬರಲ್ಲ, ನೀವು ಬರಲ್ಲ ಅಂತಂದ್ರೆ ಹೇಳಿ. ನಾಗರತ್ನ ಮೇಡಮ್ ಎಲ್ಲಾರು ಹತ್ತಿದ್ರು. 80 ವರ್ಷ ನಾಯಕ ಸಾರಿಗೆ, ನಾರಾಯಣ ನಾಯಕ್ ಸಾಗರ್ 80 ವರ್ಷ ಹತ್ತಿದ್ರು, ಬರಲ್ಲ ಅಂದ್ರೆ. ಯಾಕೆ ಬರಲ್ಲ? ಮಾರ್ಗ ಬನ್ನಿ ಹೋಗೋಣ ಅಂತ. ಹಂಗೆ ಎಲ್ಲಾರು ನಾವು ಒಟ್ಟಿಗಿರುವಾಗ ಸಂತೋಷ, ಬಿಚ್ಚ ಮನಸ್ಸಿಂದ ಮಾತಾಡೋಣ. ಆ ಬಿಚ್ಚ ಮನಸ್ಸಿಂದ ಮಾತಾಡೋದ್ರಿಂದ ಮೋಸ, ವಂಚನೆ ಯಾವುದು ಬರೋದಿಲ್ಲ ನಮ್ಗೆ. ಕೇವಲ ಸಂತೋಷ ಅಷ್ಟೇ. ವಯಸ್ಸು ಮುಖ್ಯ ಆಗಲ್ಲ ಸರ್. ಅಲ್ಲಿ ವಯಸ್ಸು ಮುಖ್ಯ ಆಗಲ್ಲ. ಕತೆ ಬಿಟ್ಬಿಡಿ, ವಯಸ್ಸು ಕತೆ ಯಾಕೀಗ? ನಮ್ಗೆ ಯಾವ ವಯಸ್ಸಾಗಿದೆ ಅನ್ಕೋಣ. ನಾವ್ ಎಲ್ಲಾರು ಕೇಳಿದ್ರೆ 60 ಎಬೋ ಅಲ್ಲ, ನಾವು 16 ಅನ್ನೋಣ. ಹಾ ಮೇಡಮ್ ಅವ್ರೆ. ಸರಿ ಸರ್. ಸರಿ ಸರ್. ಸರಿ ಭಾರತಿ ಮೇಡಮ್. ಸರಿ ಸರ್. ಭಾರತಿ ಮೇಡಮ್ ಚೆನ್ನಾಗ್ ಮಾಡಿದ್ರು. ಆಮೇಲೆ ಮಂಜುಳಾ ಮೇಡಮ್ ಚೆನ್ನಾಗ್ ಹಾಡು ಹೇಳಿದ್ರು. ನೀವ್ ಹೇಳಿದ್ಮೇಲೆ ನನಗೂ ನಾವು 1ನೇ ಕ್ಲಾಸಲ್ಲಿ ಒಂದ್ ಪದ್ಯ ಇತ್ತು ಸರ್. ನಾಯಿ ಮರಿ ತಿಂಡಿ ಬೇಕೆ ಅಂತ. ಅದೆಲ್ಲ ಮರ್ತೆ ಹೋಗಿತ್ತದು. ನಿನ್ನೆ ಫೇಸ್ಬುಕ್ ಅಲ್ಲಿ ನೋಡಿ ಬಣ್ಣದ ತಗಡಿನ ತುತ್ತೋರೆ, ನಾಗರ ಹಾವೆ ಆವಳವೆ, ಒಳ್ಳೆ ಹಾಡು. ಹ್ಮ್ ಸರ್. ಅದಕ್ಕೆ ಅದು ನಿನ್ನೆ ಫೇಸ್ಬುಕ್ ಅಲ್ಲಿ ನೋಡ್ದೆ, ಫುಲ್ ಹಾಕಿದ್ರು. ಅದಕ್ಕೆ ಹೇಳ್ಬೇಕು ಅನ್ಸ್ತು ಸರ್. ನೀವ್ ಹೇಳಿದ ಮಾತಿಗೆ ನನಗೆ ಹೇಳ್ಬೇಕು ಅನ್ಸ್ತು. ಹೇಳ ಸರ್. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಹೇಗೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಲೊಳ್ ಭೌ ಎಂದು ಕೂಗಿ ಹಾಡುವೆ. ನಾಯಿ ಮರಿ
ನಾನು ಹೋಗಿ ನಿನಗೆ ತಿಂಡಿ ತರುವೆನು. ನಾನು ನಿನ್ನ ಮನೆಯ ಕಾಯುತ್ತಿರುವೆನು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಎಷ್ಟು ಸಂತೋಷ ಆಗುತ್ತೆ ನೋಡಿ, ಬಾಲ್ಯದ ನೆನಪುಗಳು ನೆನಸ್ಕೊಳ್ತಾ ಇದ್ರೆ ಭಾರಿ ಸಂತೋಷ ಆಗುತ್ತೆ. ಅದನ್ನೇ ನಾವು ಮುಂದುವರ್ಸೋಣ. ಪುಷ್ಪಾವತಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನೀವ್ ಇದೇ ತರ ಆಡ್ತಾ ಇರಿ, ನಿಮ್ಮನ್ನ ನೋಡಿ ಎಲ್ರು ಅದೇ ತರ ಆಡ್ತಾರೆ ಅಂತ ಖುಷಿ ಪಡ್ತೀನಿ. ಪುಷ್ಪಾವತಿ ಮೇಡಮ್ ನೀವುನು ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಗು ದೇವರು ಕೊಟ್ಟಿರುವಂತ ವರ. ಒಂದ್ ಮಾತು ಹೇಳ್ತೀನಿ, ಅವ್ರು ಮಾತಾಡೋಷ್ರೊಳಗೆ, ನಗು ದೇವ್ರು ಕೊಟ್ಟಿರುವಂತ ಒಂದು ವರ. ಈ ವರನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟ ಅನ್ನೋದೇ ನಮಗ್ ಗೊತ್ತಾಗಲ್ವಂತೆ. ಆ ನಗು ಬಂದ್ರೆ ನಗದಿರ ಏನೋ ಕಳ್ಕೊಂಡಂಗೆ ನಾವು ಸೊರಗ್ತಾ ಇದ್ರೆ ಈ ಇರೋ ಜೀವನ ಇನ್ನಷ್ಟು ಸೊರಗಿ ಆ ಮೃತ್ಯು ಅನ್ನೋದು ಬೇಗ ಬೇಗ ನಮ್ಮ ಹತ್ರ ಬರ್ತದೆ. ಆದ್ರೆ ನಗುತ್ತಾ ಇದ್ರೆ ಆ ಮೃತ್ಯು ಕೂಡ ನಮ್ಮಿಂದ ದೂರ ಹೋಗ್ತಾನೆ ಇರ್ತದೆ. ನಗ್ತಾ ಇದ್ರೆ ಆಯಸ್ಸು ಜಾಸ್ತಿ. ಹೌದು, ಆ ಒಂದ್ ಮಾತು ಹೇಳಿದೆ. ಥ್ಯಾಂಕ್ ಯು ಕೇಳಿದ್ದಕ್ಕೆ. ಮಾತಾಡಿ ಮೇಡಮ್, ಪುಷ್ಪಾವತಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ಊರಲ್ಲಿ ನಾವು ಮೊನ್ನೆ ಬಂದ್ವಿ, ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ಬೆನ್ನು ನೋವು, ಕಾಲು ನೋವು ತುಂಬಾ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಮೊನ್ನೆ ಒಂದ್ಸರಿ ನೀವ್ ಮಾತಾಡಿದ್ರಿ, ಒಂದೇ ಸರಿ ಬಂದ್ರಿ, ಮತ್ತೆ ಬರ್ಲಿಲ್ಲ. ಸಿಗ್ತಾ ಇರ್ಲಿಲ್ಲ ಸರ್, ನೆಟ್ ಸಿಗ್ತಿರ್ಲಿಲ್ಲ. ಅದೇ ನಾನು ಪ್ರತಿದಿನಾನು ಅಬ್ಸರ್ವ್ ಮಾಡ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ. ಅದಕ್ಕೆ ನೀವು ಬಂದಿಲ್ಲ, ಇವತ್ತು ಬಂದ್ರೆ ಅದಕ್ಕೆ ನಿಮ್ನ ಮಾತಾಡ್ಸೋಣ ಅಂತ. ಮೊನ್ನೆ ಒಂದ್ ಮಾತು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ. ಅದು ಈಗ ಇನ್ನ ಇದೆಯಾ? ಪರವಾಗಿಲ್ಲಮ್ಮ. ಕಾಲ್ ನೋವು, ಬೆನ್ನು ಯಾಕೆ ಊರಿಂದ ಬಂದಾಗಿದ್ದ ಒಂಥರ ಸುಸ್ತು, ಅಲ್ಲಿ ತುಂಬಾ ತಿರ್ಗಾಡ್ಬಿಟ್ಟೆ ಸರ್ ಕೆಲ್ಸದ ಸಲುವಾಗಿ. ಹಿಂಗಾಗಿ ತುಂಬಾ ಸುಸ್ತಾಗಿದೆ, ಒಂದ್ 2-3 ಸತ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ನನಗೂ ನೋಡಿದೆ, ಧ್ಯಾನ ಇವತ್ತು ಅಟೆಂಡ್ ಮಾಡಿದ್ದೆ, ಚೆನ್ನಾಗಿತ್ತು. ಸ್ವಲ್ಪ ಧ್ಯಾನ, ಸ್ವಲ್ಪ ನಿದ್ದೆ ಬಂತು, ಸ್ವಲ್ಪ ಹೊತ್ತು ಮತ್ತೆ ಎಚ್ಚರ ಆಯ್ತು, ಮತ್ತೆ ಮಾಡ್ತಾ ಇದ್ವಿ. ಈಗ ಫೇಸ್ಬುಕ್ ಅಲ್ಲಿ ಆದಷ್ಟು ಧ್ಯಾನ ಕಂಟಿನ್ಯೂ ಮಾಡಿ. ಕಲ್ತಾಗಿಂದ ಇವನ್ ಪೋಯಮ್ಗಳನ್ನ ಬಿಡ್ತಾ ಇದಾರಲ್ಲ ಸರ್. ನಾವು ಮುಂಚೆ ಅಜ್ಜನ ಕೋಲಿದು ನನ್ನಯ ಕುದುರೆ, ಹೆಜ್ಜೆಗೂ ಹೆಜ್ಜೆಗೂ ಕುಣಿಯುವ ಕುದುರೆ, ಕಾಲಿಲ್ಲದಯೇ ನಡೆಯುವ ಕುದುರೆ, ಕೂಳಿಲ್ಲದಯೇ ಬದುಕುವ ಕುದುರೆ, ಕಾಟೇವಾಡದ ನನ್ನೇ ಕುದುರೆ, ಅಜ್ಜನ ಕುದುರೆ ನನ್ನಯ ಕುದುರೆ. ಇದು ನಾವೆಲ್ಲ ಅವಾಗೆಲ್ಲ ಕಲ್ತಿದ್ದ ಹಾಡುಗಳು, ಪೋಯಮ್ಗಳು. ಮತ್ತೆ ಈ ತರ ಅವಾಗ ಅವಾಗ ನಿಮ್ದೊಂದು ಪದ ಬಿಡ್ತಾ ಇರಿ, ನಾವು ಕೇಳ್ತಾ ಇರೋಣ. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಮೇಡಮ್. ಸರ್, ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪಾದಂ, ಮಂತ್ರ ಮೂಲಂ ಗುರುವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾಂ. ಒಳ್ಳೆ ತತ್ವ. ಆಮೇಲೆ ಇಲ್ಲಿ ಒಂದು ನಂದು ಸ್ಲೋಗನ್ ಹೇಳ್ತಾ ಇದ್ದೇನೆ ಸರ್. ಕ್ಯಾಮ್ರಾ ಸ್ವಲ್ಪ ಇಳಿಸ್ಕೊಳ್ಳಿ, ಮೊಬೈಲ್ ನ ಸ್ವಲ್ಪ, ಮೊಬೈಲ್ ಸ್ವಲ್ಪ ಫೇಸ್ ಸ್ವಲ್ಪ ಮೇಲಕ್ಕೆ ತಗೊಳ್ಳಿ, ಇನ್ನ ಸ್ವಲ್ಪ ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಹಂಗ್ ಬನ್ನಿ, ಚೆನ್ನಾಗಿ. ಆನಂದ, ಗುರು ಪೂಜೆಯಿಂದ 1 ತಿಂಗಳ ಆನಂದ, ಜಂಗಮಾರ್ಚನೆಯಿಂದ 1 ವರ್ಷದ ಆನಂದ, ಶರಣರ ಅನುಭಾವದಿಂದ ನಿತ್ಯ ನಿತ್ಯ ಆನಂದ, ಸಮಾಜ ಸೇವೆಯಿಂದ ಜೀವನವೇ ಪರಮಾನಂದ. ಸೂಪರ್ ಮೇಡಮ್, ಚೆನ್ನಾಗಿದೆ. ಇಂಥ ತತ್ವಗಳು ಯಾರು ಹೇಳ್ತಾರೆ ಹೇಳಿ? ಇಂಥ ಪದಗಳು ನಿಮ್ಮಂತವರಿಂದ ಬಂದ್ರೆ ನಾವು ತಿಳ್ಕೊಳ್ಳೋದು. ನೋಡ್ದಾ ಎಷ್ಟು ಒಳ್ಳೆ ಪದ ಹೇಳಿದ್ರೆ. ಥ್ಯಾಂಕ್ ಯು ಮೇಡಮ್. ಹೀಗೆ ಮೇಡಮ್ ಬನ್ನಿ, ಎಲ್ರು ನಿಮ್ಮ ಅನುಭವನ, ಚಿಕ್ಕ ವಯಸ್ಸಲ್ಲಿ ಆಡಿರೋ ಆಟಗಳು, ಗೊತ್ತಿರೋ ಪದಗಳೇ ಹೇಳಿ ಸಾಕು, ಬೇರೆ ಏನು ನಾವು ಕೇಳ್ತಿಲ್ಲ. ಯಾಕೆಂದ್ರೆ ನಾವು ಮಾತಾಡ್ತಿದ್ರೆ ನಮ್ಮ ನೋವು ಮರಿತೀವಂತೆ. ನಾವು ಮಾತಾಡೋದಿಲ್ಲ ಅಂತ ನಾವ್ ಎತ್ತಿ ಮುಚ್ಚಿಟ್ಕೊಂಡಷ್ಟು ನಮ್ ನೋವು ಜಾಸ್ತಿ ಆಗತ್ತೆ. ಯಾವಾಗ ಮಾತಾಡ್ತೀವಿ ಅಂದ್ರೆ, ಹೆಣ್ಮಕ್ಳು ಮಾತೇರು ಅಂತಾರೆ, ಯಾಕೆಂದ್ರೆ ನಾವ್ ಮಾತಾಡ್ತೀವಿ ಅಂತ ನಮ್ಮನ್ ಮಾತೇರು ಅಂತಾರೆ. ಆದ್ರೆ ಆಯುಸ್ ನಮ್ಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಾವು ಹತ್ರ ಮಾತಾಡ್ತೀವಿ, ಒಂದು ವಸ್ತುಗಳ ಹತ್ರ ಮಾತಾಡಿ ಅಡ್ಗೆ ಮಾಡ್ತೀವಲ್ಲ, ಹಾಗಾಗಿ ನಾವು ಗಟ್ಟಿಗಿರ್ತೀವಿ. ಏನೇ ಕಷ್ಟ ಬಂದ್ರು ಗಟ್ಟಿಗ್ ನಿಲ್ತೀವಿ. ಹಾಗಾಗಿ ಎಲ್ಲ ಏನೇ ನೋವಿದ್ರುನು ಹೇಳ್ಕೊಳ್ಬಹುದು, ಮಾತಾಡಿದ್ರೆ ತಾನೇ ನಮ್ದು ಯಾರ್ಗಾನ ಏನಾರ ಅರ್ಥ ಆಗತ್ತೆ. ಹಾಗಾಗಿ ಎಲ್ರೂ ಮಾತಾಡಿ, ನಿಮ್ಮ ಚಿಕ್ಕ ಅನುಭವಗಳನ್ನ ಹೇಳ್ಕೊಳ್ಳಿ, ಇಲ್ಲ ಧ್ಯಾನಕ್ಕೆ ಬಂದಿರೋದೇ ಹೇಳ್ಕೊಳ್ಳಿ. ಇವಾಗ ನೋಡಿ ಸರ್ ಹೇಳಿದ್ರು, ಒಂದು ನಾನ್ ಮುದ್ರೆ ಹೇಳ್ಕೊಡ್ತೀನಿ ಅಂದ್ರು ಅವ್ರು ಮಾಡಿದ್ರು.
ಹಾಗೆ ಏನೋ ಒಂದು ನನಗೆ ಈ ತರ ಪ್ರಾಬ್ಲಮ್ ಇದೆ, ನನಗೆ ಈ ಮುದ್ರೆ ಹೇಳ್ಕೊಡಿ ಸರ್ ಅಂತನಾರ ನೀವು ಕೇಳಿದ್ರೆ ನಮಗೂ ಖುಷಿ ಆಗತ್ತೆ. ಗುರುಜಿ ಇಷ್ಟೆಲ್ಲ ನಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಝೂಮ್ ನಲ್ಲಿ, ಅವ್ರಿಗೆ ನಾವ್ ಒಂದ್ ಕೃತಜ್ಞರಾಗಿದೀವಿ ಅಷ್ಟೇ. ಈ ತರ ನಾವು ಮಾತಾಡಿದಾಗ ಅವ್ರಿಗೆ ಖುಷಿ ಆಗತ್ತೆ, ಓ ನನ್ ಮಕ್ಳು ಮಾತಾಡ್ತಿದ್ದಾರೆ ಅಂತ, ಗುರುಗಳ ಆಶೀರ್ವಾದನೂ ಸಿಗತ್ತೆ ಅಂತ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಮಲಾ ಮ್ಯಾಮ್, ನಿಮ್ಗೆ ಮ್ಯೂಟ್ ಕೊಡ್ತಾ ಇದೀನಿ, ಯಾಕೆ ಮೇಡಮ್ ತಗೊಳ್ತಿಲ್ಲ? ನಮಸ್ಕಾರ ಮೇಡಮ್. ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್. ಒಂದು ದೇವಿದ ಹಾಡು ಹೇಳ್ತೀನಿ ಮೇಡಮ್. ಹಾಡಿ ಮೇಡಮ್. ಅಜ್ಜನ ಕೋಲಿದ ನನ್ನ ತಾಯೇ ಬೇಡಿ ಕೊಂಬೆನು ನಾ ನೀಯನ್ನ ಪಾಲಿಸೋ ತಾಯೇ, ಕರಗಳ ಜೋಡಿಸುವೆ ನಾನು ಶಿರವ ಬಾಗುವೆನು, ನಿನ್ನ ಚರಣ ಕೆರಗುವೆನು. ತಾಯೇ ಬೇಡಿ ಕೊಂಬೆನು ನಾ ನೀಯನ್ನ ಪಾಲಿಸೋ ತಾಯೇ, ಸದಾನಂದದಲ್ಲಿ ನಿನ್ನ ಪಾದ ಕಮಲವನು ನಿತ್ಯ ಬಿಡದೆ ಪೂಜಿಸುವೆ. ತಾಯೇ ಬೇಡಿ ಕೊಂಬೆನು ನಾ ನೀಯನ್ನ ಪಾಲಿಸೋ ತಾಯೇ, ಮಧುರಾಪುರ ನಿಲಯೇ ಮೀನಾಕ್ಷಿ ಮಹಿಷ ಮರ್ದಿನಿಯೇ, ದೇವಿ ಮುಕ್ತಿದಾಯಕಿಯೇ, ಪೊರೆಯೇ ರಾಜರಾಜೇಶ್ವರಿಯೇ. ತಾಯೇ ಬೇಡಿ ಕೊಂಬೆನು ನಾ ನೀಯನ್ನ ಪಾಲಿಸೋ ತಾಯೇ. ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಅವಕಾಶ ನೀವು ಕಲ್ಸ್ಕೋಬೇಕಷ್ಟೇ, ನಾವು ಕೊಡೋದೇನು ಇಲ್ಲ, ನೀವು ಕಲ್ಸ್ಕೊಂಡ್ರೆ ಸಾಕು ಅಲ್ವಾ ಮೇಡಮ್? ಅವಕಾಶ ನೀವು ಕಲ್ಸ್ಕೋಬೇಕು, ನೀವ್ ಮಾಡ್ಬೇಕು, ನೀವ್ ಕೊಡ್ತಾ ನಾವು ಸಂತೋಷ ಪಡ್ತೀರಿ ಅದರಿಂದ. ಆಮೇಲೆ ಪುಷ್ಪಾವತಿ ಮೇಡಮ್ ಅವರು ಈ ಬೆನ್ನು ನೋವು ಅಂತ ಈ ಮೇರುದಂಡ ಮುದ್ರೆ ಅಂತ ಇದೆ ಮೇಡಮ್. ಈ ಬೆನ್ನು ನೋವಿಗೆ ಮೇರುದಂಡ ಮುದ್ರೆ, ಕೀರ್ಬೆರಳು ಮತ್ತೆ ಮಧ್ಯದ ಬೆರಳು ಒಂದಕ್ಕೊಂದು ಟಚ್ ಮಾಡ್ಕೊಳ್ಳಿ. ಈ ಒಂದು ಹೆಬ್ಬೆರಳಿಗೆ ಟಚ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನೀವು 20 ನಿಮಿಷ ಧ್ಯಾನ ಮಾಡಿ, ಇಲ್ಲ 40 ನಿಮಿಷ ಮಾಡಿ, ನಿಮ್ಗೆ ಎಷ್ಟಾದ್ರೆ ಅಷ್ಟು. ಕಿರುಬೆರಳು ಮಧ್ಯದ ಬೆರಳು ಒಂದಕ್ಕೊಂದು ಟಚ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲಿಗೆ ಹೆಬ್ಬೆರಳಿಗೆ ಮೇರುದಂಡ ಮುದ್ರೆ ಅಂತ. ಇದು ಮಾಡಿಕೊಂಡು ಇದಾದ್ಮೇಲೆ ಮತ್ತೆ ನೀವು ಈ ಮುದ್ರೆ ಮಾಡ್ಕೋಬೇಕು, ಪ್ರಾಣ ಮುದ್ರೆ. ಇದನ್ನ ಮಾಡಿ ನಿಮ್ಗೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ, ಆ ಮೇರುದಂಡ. ಥ್ಯಾಂಕ್ ಯು ಮೇಡಮ್. ಭಾರತಿ ಮೇಡಮ್, ಮೇಡಮ್ ಒಂದ್ ನಿಮಿಷ. ಇದು ಈಗ ಎಲ್ಲ ಇದ್ರಲ್ಲೂ ಸೇರ್ಬಹುದಾ ಅಥವಾ ಒಂದೇ ಗ್ರೂಪ್ ಅಂತ ಇದೆಯಾ ಮೇಡಮ್? ಎಂತದು ಇಲ್ಲ ಮೇಡಮ್, ಎಲ್ಲಾ ಗ್ರೂಪ್ ಅಲ್ಲೂ ಸೇರ್ಬೋದು ಮೇಡಮ್. ಖುಷಿ ಆಯ್ತು, ನಾನು ಅದೇ ಕೇಳ್ಬೇಕಂತ ಎಣಿಸಿದ್ದೆ. ಯಾಕಂದ್ರೆ ನಾನು ಎಲ್ಲದ್ರಲ್ಲೂ ಇದ್ನಲ್ಲ, ಯಾರು ಏನೋ ಎಣಿಸ್ತಾರೇನೋ ಅಂತ ಎಣಿಸ್ತಾ ಇದ್ದೆ. ಏನಿಲ್ಲ ಮೇಡಮ್, ನಾ ಎಲ್ಲಾ ಕಡೆಗೂ ಇರ್ತೀನಿ, ಹಾಡಿ ಅಂತಾನೆ ಹೇಳೋದು. ಇವಾಗ ಏನ್ ಸ್ಟಾರ್ಟ್ ಮಾಡಿದೀರಾ, ನೆಕ್ಸ್ಟ್ 3 ಗಂಟೆ ಬ್ಯಾಚ್ ಅಲ್ಲೂ ಸ್ವಲ್ಪ ಹೇಳಿ ಮೇಡಮ್. ಏನಿಲ್ಲ, ನಮಗೆ ಸ್ಟ್ರೆಂತ್ ಜಾಸ್ತಿ ಆದಷ್ಟುನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ರು ಒಂದೊಂದು ಇಬ್ಬರನ್ನ ನಾವು ಜಾಯಿನ್ ಮಾಡಿಸ್ಕೊಂಡು ನಮ್ಮ ಸ್ಟ್ರೆಂತ್ ಜಾಸ್ತಿ ಆದ್ರೆ ನಮಗೂನು ಆ ಕ್ಲಾಸ್ ನ ನಡ್ಸೋದಕ್ಕೆ ಇನ್ನ ಇಂಟ್ರೆಸ್ಟ್ ಬರ್ತದೆ. ಕನಿಷ್ಠ ಪಕ್ಷ ನಮ್ಮ ಬ್ಯಾಚ್ 100 ಜನ ಇತ್ತು. ಇವಾಗ ನಮ್ಮ ಬ್ಯಾಚ್ ಅಲ್ಲಿ ಒಂದು ಕಾರ್ಯಕ್ರಮನ ನಾವ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ನೈಟ್ ಕ್ಲಾಸ್. ಇವಾಗ ನಿಮ್ಮಲ್ಲೇ ಯಾರೋ ಅದನ್ನ ರೈಸ್ ಮಾಡಿದ್ರು, ಅದು ಅಭಿಪ್ರಾಯ. ಇವಾಗ ಆ ಕ್ಲಾಸ್ ನಡೀತಾ ಇದೆ, ಆತರ ಇನ್ನೊಂದೊಂದು ಕ್ಲಾಸ್ ಬೇಕಾದ್ರೂ ನಾವು ರೈಸ್ ಮಾಡ್ಬೋದು. ಅದೇ ಒಂದು ಕ್ಲಾಸ್ ಅಲ್ಲಿ ಕನಿಷ್ಠ ಪಕ್ಷ ಒಂದು 50 ಜನ ಆದ್ರೂ ಇದ್ರೆ ಆ ಕ್ಲಾಸ್ಗೆ, ಯಾಕಂದ್ರೆ 500 ಜನವರೆಗೂ ಒಂದು ಬ್ಯಾಚ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ 500 ಜನವರೆಗೂ ನಮ್ಗೆ ಅವಕಾಶ ಇದೆ. ಆದ್ರೆ ಬರೀ 20 ಜನ 30 ಜನ ಆದ್ರೆ ಪಾಪ ಮಹಾತಾರ್ ಫೌಂಡೇಶನ್ ಅವರು ಅದಕ್ಕೆ ಅಷ್ಟು ಬಂಡವಾಳ ಹಾಕ್ತಾರೆ ಮೇಡಮ್. ನಾವೇನು ₹1 ಕೊಡೋದಿಲ್ಲ ಇಲ್ಲಿ,
ಅವ್ರು ಇದಕ್ಕೆ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಅವ್ರಿಗೆ ಅಮೌಂಟ್ ಕೊಡ್ಬೇಕು, ವರ್ಷಕ್ಕೆ ಇಷ್ಟು ಅಂತ ಅಮೌಂಟ್ ಕೊಟ್ಟು ಇದೊಂದು ಆಪ್ನ ತಗೊಳ್ಳೋದು. ಅವರು ಝೂಮ್ ಆಪ್ನ ತಗೋಬೇಕಾದ್ರೆ ಅವ್ರು 500 ಜನದವರೆಗೂ ನಮ್ಗೆ ಅವಕಾಶ ಕೊಡ್ತಾರೆ. ಬರೀ 1 hour ಕೊಡ್ತಾರೆ, ಆದ್ರೆ ನಾವು 1 hourಗಿನ ಜಾಸ್ತಿನೇ ತಗೊಂತೀವಿ. ನಾವು ಕಾರ್ಯಕ್ರಮ ಮಾಡೋದು 1 hour, 1.5 hour, 2 ಗಂಟೆವರೆಗೂ ತಗೊಂತಾ ಇದ್ದೀರಿ. ಇಷ್ಟು ಅವ್ರಿಗೆ ಬರ್ಡನ್ ಆಗುತ್ತೆ. ಆದ್ರೂ ಅವರು ಯಾವತ್ತೂ ನಮ್ಮನ್ನ ಏನೂ ಕೇಳೋದಿಲ್ಲ. ಆದ್ರೆ ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಅದರಷ್ಟು ಒಳ್ಳೇದು ಇನ್ನೊಂದಿಲ್ಲ. ಅದಕ್ಕೆ ಆದಷ್ಟು ಇನ್ನ ನಮ್ಮ ಧ್ಯಾನಿಗಳು ಜಾಸ್ತಿ ಆಗ್ಲಿ. ಜೊತೆಗೆ ಮಹಾತ್ಮ ಫೌಂಡೇಶನ್ಗೆ ಕೃತಜ್ಞತೆ ತೋರಿಸೋದಕ್ಕೋಸ್ಕರ ಅವ್ರ ಹತ್ರ ಇರುವಂತ ಪಿರಮಿಡ್ ನ ಪರ್ಚೇಸ್ ಮಾಡಿ ನಾವು 4 ಜನಕ್ಕೆ ಪಿರಮಿಡ್ ನ ಕೊಡೋಣ, ಮತ್ತೆ ಅಷ್ಟೇ ದಾನಿಗಳನ್ನ ಬೆಳೆಸೋಣ. ಇದೊಂದೇ ಎಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ನಾನ್ ತಿಳ್ಕೊಂಡಿದ್ದೀನಿ. ನೀವು ತಿಳ್ಕೊಂಡ್ರೆ ತುಂಬಾ ಥ್ಯಾಂಕ್ ಯು. ಈ ಬ್ಯಾಚ್ ನಲ್ಲಿ ಯಾರು ಸ್ವಯಂಭೂದು ಮಾಡ್ತಾವ್ರೆ ಒಂಚೂರು ಹೇಳಿ ಸರ್. ಈ ಬ್ಯಾಚ್ ಅಲ್ಲಿ ಇರೋರು ಯಾರು ಅದನ್ನ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅದಕ್ಕೆ. ಭಾರತಿ ಮೇಡಮ್ ಅವರು ಮಾಡ್ತಾ ಇದ್ದೀನಿ ಮೇಡಮ್. ನಾನು ನೀವೇನ್ ಐ ಕ್ಯಾಪ್ ಅಂತ ಹೇಳಿದ್ರಲ್ಲ, ಐ ಕ್ಯಾಪ್ ಅಲ್ಲಿ ಮಾಡ್ತಾ ಇದ್ದೀನಿ ಮೇಡಮ್. ಐ ಕ್ಯಾಪ್ ಅಲ್ಲಿ ಹಾಕೊಂಡು ಜಸ್ಟ್ ಇದು ಹೀಗೆ ಇಟ್ಕೊಂಡು ಹಿಂಗೆ ಕಣ್ಣ ಬ್ಲಿಂಕ್ ಮಾಡ್ತೀನಿ, ಲೆಫ್ಟ್ ರೈಟ್ ಮತ್ತೆ ಈ ತರ ಸರ್ಕಲ್ ಈ ತರ ಮಾಡ್ತೀನಿ ಮೇಡಮ್. ಫಸ್ಟ್ ಲೆಫ್ಟ್ ಹಿಂಗೆ ಈಗ ಮಾಡ್ತೀವಿ, ನೆಕ್ಸ್ಟ್ ಹೀಗ್ ಬರುತ್ತೆ ಮೇಡಮ್. ಆ ಕಪ್ ಇಟ್ಕೊಂಡೇ ಮಾಡ್ತೀವಿ ಮೇಡಮ್. ಮಾಡ್ತಾ ಇದ್ದಾಗ ಅದು ಕ್ಲಿಯರ್ ಆಗತ್ತೆ. ಕೆಲವೊಂದ್ಸತಿ ನಮ್ಮಲ್ಲಿ ಧೂಳು ದುಮ್ಮ ಏನಾದ್ರು ಕಣ್ಣಲ್ಲಿ ಏನಾದ್ರು ಟ್ರಾವೆಲ್ ಮಾಡಿ ಬಂದಾಗ ಧೂಳು ದುಮ್ಮ ಇದ್ದಾಗ ಕಟ್ಟುತ್ತೆ, ಅಂದ್ರೆ ಗೀಚ್ ಕಟ್ಟತ್ತೆ. ಅದಕ್ಕೇನ್ ಟೆನ್ಷನ್ ಆಗೋದೇನ್ ಬೇಡ, ಹೋಗಂದ್ರೆ ಹೋಗುತ್ತೆ. ತುಂಬಾ ಆಕ್ಟಿವ್ ಇದಿದೆ ಮೇಡಮ್, ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಮೇಡಮ್. ಮತ್ತೆ ಇದು ಏನಿದೆ, ಸ್ನಾನಕ್ಕೆ ಮುಂಚೆ ಮೈಗೆಲ್ಲ ಹಚ್ಕೊಂಡು ಕೂತ್ಕೊಳ್ತೀವಿ ಮೇಡಮ್. ನಾನ್ ಬೆಳಗಿನ ಕ್ಲಾಸಲ್ಲಿ ಬರ್ಲಿಲ್ಲ, ಸ್ಯಾಟರ್ಡೇಸ್ ನಾನ್ ಬರೋದೇ ಇಲ್ಲ. ಬೆಳಗಿನ ಕ್ಲಾಸಲ್ಲಿ ಅಪರೂಪ ಬರೋದು. ಏನಾದ್ರು ಸ್ಕಿಟ್ ಕೊಟ್ಬಿಟ್ಟು ಹೇಳಿದ್ರೆ ಬಂದ್ಬಿಡ್ತೀನಿ, ಇಲ್ಲೋದ್ರೆ ಮೈಗೆಲ್ಲ ಫುಲ್ ಎಣ್ಣೆ ಹಚ್ಕೊಂಡು ಅದಾದ ನಂತರ ಸ್ನಾನಕ್ಕೆ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಹೋಗ್ತೀನಿ ಅಂದಾಗ ಸ್ವಮೂತ್ರ ತಗೊಂಡ್ ಮೈಗೆಲ್ಲ ಹಚ್ಕೊಂಡು ಫುಲ್ ತಲೆಗೆ ಹಚ್ಚಿ ಇದ್ ಮಾಡೋದ್ರಿಂದ ಸಾಫ್ಟ್ ಕೂದಲು ಸಹಿತ ಸಾಫ್ಟ್ನೆಸ್ ಬರುತ್ತೆ. ಇದೆಲ್ಲ ಗೊತ್ತಿರ್ಲಿಲ್ಲ. ಈ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ತಿಳ್ಕೊಂಡ್ಮೇಲೆ ನಾ ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ಮೇಡಮ್ ಇದು ಎಷ್ಟು ದಿವಸದಿಂದ ಅಳವಡಿಸ್ಕೊಂಡಿದ್ದೀರಾ ಮೇಡಮ್? ಮೇಡಮ್ 1.5 ತಿಂಗಳು, ಹತ್ತತ್ರ 1.5 ತಿಂಗಳು ಆಗಿದೆ ಮೇಡಮ್. ನಂಗೆ ಗೊತ್ತಾದಾಗಿಂದ ಮಾಡ್ತಾ ಇದ್ದೀನಿ ಮೇಡಮ್. ಮೇಡಮ್ ಸ್ವಮೂತ್ರ ಇದು ಹೊಟ್ಟೆಗೆ ತಗೊಳ್ತಿಲ್ವಾ? ಇನ್ನು ಅದನ್ನ ಪ್ರಯತ್ನ ಪಟ್ಟಿಲ್ಲ ಮೇಡಮ್. ಅಂದ್ರೆ ಸ್ವಲ್ಪ, ಅಂದ್ರೆ ಸರ್ ಹೇಳಿದ್ರಲ್ಲ, ಫುಲ್ 1 ಗ್ಲಾಸ್ ತಗೊಳ್ತಾ ಇಲ್ಲ, ಜಸ್ಟ್ 1 ಸ್ಪೂನ್ ತಗೊಳ್ತಾ ಇದ್ದೀನಿ. ಫಸ್ಟ್ ಹೇಳ್ಕೊಟ್ರು 1 ಗ್ಲಾಸ್ಗೆ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಹಾಕೊಳ್ಳಿ, ಡೈಲ್ಯೂಟ್ ಮಾಡ್ಕೊಂಡು ಕುಡೀರಿ ಅಂದ್ರು. ನಾನು ಅದನ್ನ ಮಾಡ್ತಾ ಇದ್ದೀನಿ ಮೇಡಮ್. ನಾ ಬೆಳಗ್ಗೆ ಹೊತ್ತು ಮೆಂತ್ಯದ ನೀರ್ ಕುಡಿತೀವಿ, ಮೆಂತ್ಯ ತಿಂತೀವಿ, ನೆನೆ ಹಾಕಿರೋ ಮೆಂತ್ಯನು ತಿಂತೀವಲ್ಲ, ಅದ್ರಲ್ಲೇ ಒಂಚೂರು ಹಾಕೊಂಡು ಕುಡಿತಾ ಇದ್ದೀನಿ ಮೇಡಮ್. ಅಂದ್ರೆ 2 ತಿಂಗಳಿಂದ ಮೇಡಮ್? ಮೇಡಮ್ ಇದು 2 ತಿಂಗಳಿಂದ ಬರೀ ಮೆಂತ್ಯ ತಿಂತಾ ಇದ್ದೆ, ಮೆಂತ್ಯ ನೀರು ಕುಡಿತಾ ಇದ್ವಿ, ಅದೆಲ್ಲ ಮಾಡ್ತಿದ್ವಿ. ಇದ್ರ ಉಪಯೋಗ ತಿಳ್ಕೊಂಡ್ ರೇವಾ ಕ್ಲಾಸಲ್ಲಿ, ರೇವಾ ಇನ್ಸ್ಟಿಟ್ಯೂಟ್ ಅಲ್ಲಿ ತಿಳ್ಕೊಂಡ್ ನಂತರ ಅದನ್ನ ನಾನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀನಿ ಮೇಡಮ್. ಹಾಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನನಗ್ ಬರೋ ಪೇಷಂಟ್ಗಳಿಗೂ ನಾ ಹೇಳ್ತಾ ಇದ್ದೀನಿ. ಅವರು ನಡಿಯಕ್ ಆಗ್ತಿರ್ಲಿಲ್ಲ, ನಡೀತಾನೆ ಇರ್ಲಿಲ್ಲ. ಅವ್ರ ಮನೆಯಿಂದ ನಮ್ಮ ಮನೆಗ್ ಬರೋದಕ್ಕೆ ಕಷ್ಟ ಪಡ್ತಿದ್ರು. ನೀನೇ ಬಂದ್ಬಿಡಮ್ಮ ನಮ್ಮ ಮನೆಗೆ ಅನ್ನೋರು. ನಾನೇ ಅಲ್ಲೇ ಹೋಗಿ ಹೇಳ್ಕೊಟ್ಟು ಬರ್ತಿದ್ದೆ. ಇವತ್ತೊಂದ್ ದಿನ ಅವರೇ ಬಂದ್ ಕೂತ್ಕೊಳ್ತಿದ್ದಾರೆ, ಧ್ಯಾನಕ್ಕೆ ಅವರೇ ಬಂದ್ ಕೂತ್ಕೋತಿದ್ದಾರೆ. ಏನಿಲ್ಲ, ಮುಂಚೆ ಸ್ನಾನ ಮಾಡಕ್ 10 ನಿಮಿಷಕ್ ಮುಂಚೆ ಎತ್ಕೊಳ್ಳಿ, ಮಂಡಿಗೆಲ್ಲ ಹೀಗೆ ಸವರ್ಕೊಳ್ಳಿ. ಸವರ್ಕೊಂಡ್ 5 to 10 minutes ಬಿಟ್ರೆ ಅದಾಗತ್ತೆ, ಎಲ್ಲ ಅಬ್ಸರ್ವ್ ಆಗತ್ತೆ. ಆದ್ರೆ ಸೋಪ್ ಹಾಕೊಳ್ಳೋದಕ್ಕಿನ್ನ ಕಡಲೆ ಹಿಟ್ಟು ಆ ತರದ್ದೇನಾರ ಹಾಕೊಂಡ್ರೆ ಇನ್ನ ಪ್ರಯೋಜನ ಜಾಸ್ತಿ ಇದೆ ಮೇಡಮ್. ನಾನೊಬ್ಳೆ ಅಲ್ಲ, ಇಲ್ಲಿ ನಮ್ಮ ಯಶೋಧ ಮೇಡಮ್ ಮಾಡ್ತಾರೆ, ನಂಗೆ ಗೊತ್ತಿರೋ ಹಾಗೆ ನಾಗರತ್ನಮ್ಮ ಮೇಡಮ್ ಮಾಡ್ತಾರೆ. ಅವರು ಸಹಿತ ಹೇಳಿದ್ದಾರೆ, ಮುಖಕ್ಕೆಲ್ಲ ಹಾಕೊಳ್ತೀನಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ನಾನು ಕಣ್ಣಿಗೂ ಮಾಡ್ತಾ ಇದ್ದೀನಿ ಮೇಡಮ್. ಮತ್ತೆ ನನ್ನ ಪೇಷಂಟ್ಗಳಿಗೂ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬರೋ ಹೀಲಿಂಗ್ ಮಾಡಿಸ್ಕೊಳ್ಳೋರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದೆ ಮೇಡಮ್, ಮಾಡಿ ಮೇಡಮ್. ಮೇಡಮ್ ನಾಗರತ್ನಮ್ಮ ಮೇಡಮ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಮೇಡಮ್ ಅವ್ರ ಮಾತುನುವೆ. ಮಂಜುಳಾ ಮೇಡಮ್ ಅವರ ಇದು ಮಾಡಿ, ಇದು ಅವ್ರೇನ್ ಹೇಳಿದಾರೆ ಅದನ್ನ ಮಾಡಿ. ಆದ್ರೆ ಯೋಗಾಸನದಲ್ಲಿ ಕೆಲವು ನಾನು ಬೆಳಗ್ಗೆ ಹೇಳಿರ್ತೀನಲ್ಲ, ಬೆಳಗ್ಗೆ ಯೋಗಾಸನದಲ್ಲಿ ಕಣ್ಣಿಗೆ ಎಕ್ಸರ್ಸೈಸ್ ಹೇಳ್ತಾ ಇರ್ತೀನಿ.
ಕೇಳಿಸ್ತದೆ ಮೇಡಮ್? ಬೆಳಗ್ಗೆ ಹಾ ಸರ್. ಯೋಗಾಸನದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಗೆ ಎಕ್ಸರ್ಸೈಸ್ ಹೇಳಿಸ್ತಾ ಇರ್ತೀನಿ. ಅಂದ್ರೆ ಕಣ್ಣಿನ ಮೇಲೆ ಮತ್ತೆ ಕೆಳಗಡೆ, ಈ ಸೈಡು ಸಂಪೂರ್ಣವಾಗಿ ರೊಟೇಷನ್. ಈ ರೀತಿ ಒಂದು 20 ಸಾರಿ ಒಂದೊಂದು ಕಣ್ಣಿಗೆ 20 ಸಾರಿ ಮಾಡಬೇಕು. ಸಂಪೂರ್ಣವಾಗಿ ಮೇಲ್ ನೋಡ್ಬೇಕು ಮತ್ತೆ ಕೆಳಗಡೆ ನೋಡ್ಬೇಕು. ಅದಾದ್ಮೇಲೆ ಈ ನೇರವಾಗಿರ್ಬೇಕು ಮುಖ, ಕಣ್ಣು ಮಾತ್ರ ಈ ಕಡೆ ಆ ಕಡೆ ನೋಡ್ತಾ ಇರ್ಬೇಕು. ಅಂದ್ರೆ ಈ ಕಡೆ ಬಲಗಡೆ ಡಯಾಗನಲ್ ಮತ್ತೆ ಡಯಾಗನಲ್ ಅಪ್ ಡೌನು ಸುತ್ತ ರೊಟೇಷನ್. ರೊಟೇಷನ್ ಮಾಡ್ಬೇಕು. ಅದಾದ್ಮೇಲೆ ಬೆಳಗ್ಗೆ ಎಳೆ ಬಿಸಿಲು ಇರ್ತದೆ, ತುಂಬಾ ಬಿಸಿಲಿರಲ್ಲ. ಆ ಟೈಮಲ್ಲಿ ಆಚೆ ಕಡೆ ನಿಂತ್ಕೊಂಡು ಸೂರ್ಯನ ಬೆಳಕನ್ನ ನೋಡ್ಬೇಕು. ಯಾವ ರೀತಿ ನೋಡ್ಬೇಕು ಅಂದ್ರೆ ನಮ್ಮ ಕಣ್ಣು ಮೇಲ್ಗಡೆ ಇರ್ಬೇಕು, ಮೇಲಿಗೆ ನೋಡ್ತಾ ಇರ್ಬೇಕು ಕಣ್ಣು. ಆ ರೀತಿ ಸೂರ್ಯನ ನೋಡ್ತಾ ಇರ್ಬೇಕು. ಆ ನೋಟ ನಮ್ಮ ಬೆಳಕು ನಮ್ ಕಣ್ಣ ಮೇಲೆ, ಎಳೆ ಬಿಸಿಲು ನಮ್ ಕಣ್ಣ ಮೇಲೆ ಬೀಳ್ಬೇಕು. ಆ ರೀತಿ ನೋಡ್ತಾ ನಿಂತ್ಕೋಬೇಕು. ಆ ರೀತಿ ನೋಡಿದ್ರೆ ಕಣ್ಣಿಗೆ ಸಂಪೂರ್ಣವಾಗಿ ಎನರ್ಜಿ ಬರ್ತದೆ, ಕಣ್ಣಲ್ಲಿ ನೀರು ಬರ್ತದೆ ಸ್ವಲ್ಪ ಹೊತ್ತು, ಏನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಕಣ್ಣನ್ನ ಮುಚ್ಕೋಬೇಕು. ಕಣ್ಣನ್ನ ಮುಚ್ಕೊಂಡು ಒಳಗಡೆ ಕಣ್ಣು ತೆಗಿಬೇಕು. ಅಂದ್ರೆ ನಾವು ಸೂರ್ಯನ ನೋಡ್ದಂಗಿರ್ಬೇಕು. ಅದೇ ಮೇಲ್ಗಡೆ ಕಣ್ಣು ರೆಪ್ಪೆ ಮುಚ್ಚಿರ್ಬೇಕು. ಆವಾಗ ನಿಮ್ಗೆ ಒಂದು ಕಲರ್ ತರ ಕಾಣಿಸ್ತದೆ. ಆ ರೀತಿ ಪ್ರತಿದಿನ ಮಾಡಿದ್ರೆ ಈ ಕಣ್ಣಲ್ಲಿರುವಂತ ದೋಷ ಅಲ್ಲಿ ಅದಕ್ಕೆ ಎನರ್ಜಿ ಆಗ್ಲಿ ಬರ್ತದೆ. ಇದು ನನಗ್ ಗೊತ್ತಿರೋದು, ಇದನ್ನ ಮಾಡ್ತೀನಿ. ಇವಾಗೂನು ನಾನು ಬರೀ ರೀಡಿಂಗ್ ಗೋಸ್ಕರ ಗ್ಲಾಸ್ ಹಾಕೋದು. ನನಗೆ 64 ಇಯರ್ಸ್. ಇವಾಗೂ ನಾನು ಯಾವ್ದೇ ರೀತಿ ಅದಿದ್ ಮಾಡಲ್ಲ. ಈ ಸ್ಮಾಲ್ ಲೆಟರ್ಸ್ ರೀಡಿಂಗ್ ಮಾತ್ರ. ಅದು ಯಾಕಂದ್ರೆ ನಾನು 12 ಇಯರ್ಸ್ ಇಂದ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮ ವರ್ಕ್ ಕಂಪ್ಯೂಟರ್ ಅಲ್ಲಿ ಇದ್ದಿದ್ದು. ನಾವು ಸ್ಟಾಟಿಸ್ಟಿಕ್ಸ್ ಸಂಪೂರ್ಣ ವರ್ಕ್ ನ ನಾವು 15 ವರ್ಷದ ಹಿಂದೆ 2008ರಲ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ್ವಿ ವರ್ಕ್. ಅದರಿಂದ ಇದೊಂದು ಮಾತ್ರ ಯೂಸ್ ಮಾಡ್ತೀನಿ, ಬೇರೆ ಇನ್ನೇನಿಲ್ಲ. ಕಣ್ಣು ಕ್ಲಿಯರ್ ಆಗಿದೆ. ಎಲ್ಲರೂ ಅದೇ ರೀತಿ ಮಾಡಿದ್ರೆ ಒಳ್ಳೇದು ಅಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಾಗರತ್ನ ನಾಗರತ್ನ ಮೇಡಮ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಧನ್ಯವಾದ. ಮತ್ತೆ ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ. ಮೇಡಮ್ ಮಂಜುಳಾ ಮೇಡಮ್ ತರನೇ ನಾನು ಯಾವ್ದೋ ಒಂದು ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟು PSCL ಅಂತ ಅಂದ್ಬಿಟ್ಟು ನಾನು ಕೂಡ ಅದರಲ್ಲಿ ಫೀಲ್ಡ್ ಆಫೀಸರು ಇನ್ನ ಎಕ್ಸಿಕ್ಯೂಟಿವ್ ತನಕ ಬಂದು ಸ್ವಲ್ಪ ಲಾಸ್ ಮಾಡ್ಕೊಂಡು ಇವಾಗ ಅದ್ರ ಬಗ್ಗೆ ಯೋಚನೆನೂ ಆಗಿ ನಾನು ನಿಮ್ಮ ತರನೇ ಆಗಿದೆ. ಸೇಮ್ ಬೆಳಗ್ಗೆ ಮಾತಾಡ್ಬೇಕು ಅನ್ಕೊಂಡೆ, ಅದು ಸುಮ್ಮನೆಲ್ಲ ಆಲಿಸ್ಕೊಂಡು ನಾನು ಹೊರಗಡೆ ಹೋದೆ. ಅದಕ್ಕೆ ಆಗಿದೆ. ಅದರದ್ದೇ ಯೋಚನೆ ನಾವು ತುಂಬಾ ಇದ್ಬಿಟ್ರೆ ನಾವು ಇದ್ದದ್ದು ನಮ್ದೇ ಅಷ್ಟೊಂದು ಯೋಚನೆ ಆಗಿರ್ತದೆ. ಜೊತೆಗೆ ಬೇರೆಯವ್ರು ನೋವು ಬೇರೆ ಕೊಡ್ತಾ ಇರ್ತಾರೆ, ಫೋನ್ ಮಾಡಿ ಅದೇನಾಯ್ತು ಇದೇನಾಯ್ತು ದುಡ್ಡಿಂದ ಯಾವಾಗ ಬರ್ತದೆ ಸುಮ್ಮನೆ ಕೊಡ್ತಾ ಇರ್ತಾರೆ ಹಿಂಸೆನ. ನಾವು ಪಕ್ಕಕ್ಕೆ ಇಟ್ಬಿಟ್ಟು, ಯಾಕೆಂದ್ರೆ ನಾವು ಅದನ್ನ ಬಳಸ್ಕೊಂಡಿಲ್ಲ, ಕಂಪ್ನಿಗೆ ಹಾಕಿರ್ತೀವಿ. ಎಲ್ರಿಗೂ ಆದಂಗೆ ನಮ್ಗೂ ಆಗುತ್ತೆ ಅಂತ ಅವ್ರಿಗೊಂದು ಉತ್ತರ ಕೊಟ್ಬಿಟ್ಟು ನಾವು ಧೈರ್ಯವಾಗಿ ಮುನ್ನಡಿಬೇಕು ಮೇಡಮ್. ಮನ್ಸು ತುಂಬಾ ಚಿಕಿತ್ಸೆ ಮಾಡ್ಕೋತಾ ಇದೀವಿ. ಮೇಡಮ್ ಹೇಳಿದ್ರಲ್ಲ, ನಂದಿನಿ ಮೇಡಮ್ ಹೇಳ್ದಾಗಿಂದಾನೆ ಬೆಳಗ್ಗೆನೆ ನಾನು ಸ್ಟಾರ್ಟ್ ಮಾಡಿದೆ. ನಂದಿನಿ ಮೇಡಮ್ ಮತ್ತೆ ನಂದಾ ಮೇಡಮ್ ಇಬ್ರು ಕೊಟ್ಟಿದ್ದಾರೆ ಆ ಕ್ಲಾಸ್. ನಂದಾ ಮೇಡಮ್ ಎಷ್ಟೊಂದು ಚೆನ್ನಾಗಿ, ನಂದಾ ಮೇಡಮ್ ನಾವು ಕಲ್ಯಾಣ ಮಂಟಪಕ್ಕೆ ಹೋಗಿದ್ವಲ್ಲ, ಬಸವ ಕಲ್ಯಾಣ, ಅಲ್ಲಿ ನಂಗೆ ನಂದಾ ಮೇಡಮ್ ಇದ್ದಿದ್ದಕ್ಕೂ ಅವಾಗ ಅವ್ರು ಸ್ವಲ್ಪ ಫ್ರೆಶ್, ಆವಾಗ ಹೊಸದಾಗಿ ಸೇರಿ. ಇವಾಗ ನೋಡಿದ್ರೆ ಚೆನ್ನಾಗಿ ಗ್ಲೋ ಆಗಿದ್ದಾರೆ ಅಂದ್ರೆ ಅದಕ್ಕೆ ಉದಾಹರಣೆ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು. ಜೊತೆಗೆ ಅವ್ರು ಕ್ಲಾಸ್ ಕೊಟ್ಟಾಗೆಲ್ಲ ಕೇಳಿಸ್ಕೊಂಡ್ವಿ. ಒಂದೊಂದು ಹಂತವಾಗಿ ನೀಟಾಗಿ 1 ಲೋಟ, ಅರ್ಧ ಲೋಟ, 1 ಲೋಟ ಹಿಂಗ್ ಬಂದು ನಾವು ದಿನಕ್ಕೆ ಇಲ್ಲ ಅಂದ್ರು 1, 2, 3, 4 ಟೈಮ್ ಆದ್ರೂ ತಗೋತಾ ಇದೀನಿ. ಬೆಳಗ್ಗೆ ಟೈಮ್ ಸ್ನಾನಕ್ಕೆ ಮೊದ್ಲೇ ಒಂದ್ ಸ್ವಲ್ಪ ದೇವ್ರ ಪೂಜೆ ಮಾಡೋ ತನಕ, ಆ ಮಧ್ಯ ಸ್ನಾನ ಆದ್ಮೇಲೆ 1 ಅಥವಾ 1.5 ಗಂಟೆ ಟೈಮ್ ಮಧ್ಯೆ ಗ್ಯಾಪ್ ಇರುತ್ತೆ. ಅಷ್ಟು ಬಿಟ್ಟು ಮತ್ತೆ ಯಾವಾಗ ಬೇಕೋ ತಗೋಬಹುದು ಅಂತ ಗುರುಜಿ ಹೇಳಿದ್ರು ಮೊದ್ಲೊಂದು ಕ್ಲಾಸಲ್ಲಿ. ಅದನ್ನ ನಾವು ಮಾಡ್ತಾ ಇದೀನಿ. ಮತ್ತೆ ಯಾವ್ದಾದ್ರು ಚರ್ಮದ ಮೇಲೆ ಬಣ್ಣ ಒಂಥರ ಚೇಂಜ್ ಆಗಿದ್ರೆ ಅದ್ರ ಮೇಲೆಲ್ಲ ಹಾಕೊಟ್ಟು ಅದು ಗ್ಲೋ ಆಗ್ತಾ ಇದೆ. ಕಾಲ್ ಮೇಲೆ ಎಡಗಾಲಲ್ಲಿ ಚೇಂಜ್ ಆಗಿದೆ. ಮೇಡಮ್ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ? ಒಂದು 3-4 ತಿಂಗಳಾಯ್ತು ಮೇಡಮ್. 3-4 ತಿಂಗಳು ಯೂಸ್ ಮಾಡ್ತಾ ಇದೀನಿ. ಆಮೇಲೆ ಏನ್ ಗೊತ್ತಾ, ತುಂಬಾ ನೀರ್ ಕುಡಿಬೇಕು ಅನ್ಸುತ್ತೆ. ನೀರ್ ಕುಡ್ದ್ರೆ ಏನ್ ಸ್ಮೆಲ್ ಆಗ್ಲಿ ವಾಸನೆ ಆಗ್ಲಿ ಏನು ಇರಲ್ಲ ಮೇಡಮ್. ಮತ್ತೆ ಬರೀ ನೀರಿಗಿಂತ ಅದೇ ಚೆನ್ನಾಗಿದೆ ಅನ್ನೋ ತರ ಆಗಿರುತ್ತೆ. ಮೇಡಮ್, ಬಾಯಿಲ್ಡ್ ಜಾಸ್ತಿ ಯೂಸ್ ಮಾಡಕ್ಕಿಂತ ಹಸಿ ತರಕಾರಿ ಅದೆಲ್ಲ ಮಾಡಿದಾಗ ಯಾವ ಸ್ಮೆಲ್, ಆಮೇಲೆ ಹಂಗೆ ತಿಳಿಯಾಗಿರುತ್ತೆ. ನಾವ್ ಏನು ಹೊಟ್ಟೆ ತಗೊಳ್ತೀವೋ ಆತರ ಕಂಪ್ಯೂಟರ್ಗೆ ನಾವೇನ್ ಫೀಡ್ ಮಾಡ್ತೀವೋ ಅದೇ ಈಚೆ ಬರೋದು. ಹಾಗಾಗಿ ನಾವ್ ಯಾವ ರೀತಿ ನಾವು ಸ್ವಲ್ಪ ಆಹಾರದಲ್ಲಿ ಇದಿದ್ರೆ ಆಟೋಮೆಟಿಕ್ ಆಗಿ ಆ ಸ್ವಯಂಭೂನು ಚೆನ್ನಾಗಿರುತ್ತೆ. ಹಂಗಾಗಿ
ಸ್ವಲ್ಪ ಕಡಿಮೆ ಮಾಡ್ಕೊಂಡ್ ಬರ್ಬೇಕು. ಅದು ಏಜ್ ಆದ್ಮೇಲೆ ಸ್ವಲ್ಪ ನಮಗೆ ಖಾರದ್ದು ಅವೆಲ್ಲ ಅಂಶಗಳನ್ನ ಶಕ್ತಿ ಕಷ್ಟ ಆಗಿರುತ್ತೆ, ಹೀಟ್ ಆಗೋದಿಲ್ಲ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು ಎಲ್ಲಾನು ಸ್ವಲ್ಪ ಲೈಟ್ ಮಾಡ್ಕೊಂಡ್ ಬರ್ಬೇಕು ಆಹಾರದಲ್ಲಿ. ಜೊತೆಗೆ ತಕ್ಕಂತೆ ನೀರ್ ಜಾಸ್ತಿ ಕುಡಿಬೇಕು. ನೀರ್ ಕುಡಿದ್ಬಿಟ್ಟು 1 ಅವರ್ ಆದ ತಕ್ಷಣ ಹೋಗ್ಬೇಕು ಅನ್ಸುತ್ತಲ್ವಾ, ತಕ್ಷಣ ನೋಡ್ರಿ ತಿಳಿ ನೀರ್ ಇದ್ದಂಗೆ ಇರುತ್ತೆ ಮೇಡಮ್. ಏನು ಎಳ್ಳೆ ತರ ಇರುತ್ತೆ. ನಮ್ ರಿಲೇಷನ್ ಎಲ್ಲ ನೋಡ್ಬಿಟ್ಟು ಅದೇನ್ ಅಂತ ನಮ್ಮ ತಂಗಿ ಅವ್ರ ರಿಲೇಷನ್ ಹೇಳಿದ್ರೆ ನಾಗಲಲಿತಾ ಮೇಡಮ್ ಹೇಳಿದೀನಿ. ಅವಳು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಳೇನೋ, ಹೇಳ್ಕೊಡೋ ಸ್ವಲ್ಪ ಸಂಕೋಚ ಮಾಡ್ತಾಳೆ. ಅದು ಫೇಸ್ ವಾಶ್ ಇದೆಲ್ಲ ಮಾಡಿದ್ರು ಏನ್ ಚೆನ್ನಾಗಿದೆ. ಆಮೇಲೆ ನೀವ್ ಹೇಳಿದ್ರಲ್ಲ ಮೇಡಮ್, ಯೋಚನೆಗಳು ಜಾಸ್ತಿ ಆಗಿ ನಾವು ಬಳಸ್ಕೊಂಡಿರಲ್ಲ ನಾವು, ಅದನ್ನ ಅವ್ರಿಗೂ ತಿಳಿಸ್ಬೇಕಷ್ಟೇ. ಸತಿ ಕೊಟ್ಟಿದ್ದೀನಲ್ವಾ, ನನ್ನನ್ನ ಯಾಕೆ ಸುಮ್ಪಿಡ್ದ, ನಿಮ್ ತರನೇ ನಾನು ಕಳ್ಕೊಂಡಿದ್ದೀನಲ್ವಾ. ಧನ್ಯವಾದಗಳು ಮೇಡಮ್, ಒಳ್ಳೆ ವಿಷಯನೇ ತಿಳಿಸ್ತಾ ಇದ್ದೀರಾ. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಸಂಪನ್ನಗೊಳಿಸೋಣವಾ? ಸರ್ 1:20 ತಗೊಂಡ್ಬಿಟ್ಟಿದೀವಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಥ್ಯಾಂಕ್ ಯು ಮೇಡಮ್. ಎಲ್ಲಾರು ಸಂಪನ್ನಗೊಳಿಸಿ. ನಿಮ್ಮ ಡೌಟ್ ಗಳಿಗೆ ಕ್ಲಿಯರೆನ್ಸ್ ಸಿಕ್ತು ಅಂತ ಹೇಳ್ತೀನಿ. ಮಂಜುಳಾ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾ ಬಂದು ಅದೇ ರೇವಾ ಕ್ಲಾಸ್ ಬರೋ ಹಿಂದಿನ ದಿನಾನೇ ನಾನು ಮಹಾ ಅವತಾರ್ ಫೌಂಡೇಶನ್ ಬಂದಿರೋದು. ಅಂದ್ರೆ ಜೂನ್ 6ನೇ ತಾರೀಕು ಬಂದಿರೋದ್ರಿಂದ ನನಗೆ ಅದೆಲ್ಲ ಗೊತ್ತಿರ್ಲಿಲ್ಲ. ನಾನ್ ರೇವಾ ಕ್ಲಾಸ್ ಹೋಗ್ ಬಂದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೀನಿ ಮೇಡಮ್. ಎಲ್ರು ಮಾಡಿ, ಎಲ್ರು ಹೀಗೆ ಆರೋಗ್ಯವಾಗಿರೋಣ. ಥ್ಯಾಂಕ್ ಯು ಮೇಡಮ್. ಮತ್ತೆ 3 ಗಂಟೆಗೆ ಸಿಕ್ಕೋಣ. ನಿಮ್ಮ ಪ್ರತಿಭೆಗಳನ್ನು ಅಲ್ಲೂ ಹೇಳಿ. ಸರ್ ನೀವು ಬರ್ಬೇಕು ಸರ್. ಈಗ ತಪ್ಪಿಸ್ಕೊಂಡಂಗ ಅಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ. ಅಟ್ಲೀಸ್ಟ್ 1-2 ಪದಗಳಾದ್ರೂ ಹೇಳಿ ಸರ್. ಈಗ ಟೈಮ್ ಆಗಿದೆ, ಹಾಗಾಗಿ ಕ್ಲಾಸ್ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಆತ್ಮ ಮಿತ್ರರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಎಲ್ಲ ನನ್ನ ಮಾತುಗಳನ್ನ ಕೇಳಿಸ್ಕೊಂಡು ಇಷ್ಟೊತ್ತರೆಗೂ ಕೂತ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ನಿಮ್ಮ ಒಳ್ಳೊಳ್ಳೆ ಸಾಂಗ್ಗಳನ್ನು, ಹಾಡುಗಳನ್ನು, ಜನಪದ ಗೀತೆಗಳನ್ನು ಹಾಡಿ ತುಂಬಾ ಚೆನ್ನಾಗಿ ಕ್ಲಾಸ್ ನಡೆಸ್ಕೊಟ್ಟಿದ್ದೀರಾ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನಿಂದ ಕೃತಜ್ಞತೆಗಳನ್ನ ಹೇಳುತ್ತಾ ಈಗ ಕ್ಲಾಸ್ ಅನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.